ಶ್ರೀ ಗುರುಭ್ಯೋ ನಮಃ. ಸರ್ವಜ್ಞ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಸೋದೇಶ್ರೀಗಳರ ಆಜ್ಞೆಯಂತೆ ಪ್ರವಚನದ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಅಲ್ಲಿಗೆ ಬಂದಿರುವಂತಹ ಸ್ವಾಮಿಗಳಿಗೂ ಮಠದವರಾಗಿ ಅನಂತ ಸಾಷ್ಟಾಂಗಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಹಾಗೆ ಶ್ರೀನಿವಾಸ ಕಲ್ಯಾಣದ ಪ್ರವಚನವನ್ನು ನೆರವೇರಿಸಲು ಬಂದಿರುವಂತಹ ಆಚಾರ್ಯರಿಗೆ ಮಠದ ಪರವಾಗಿ ಅನಂತ ಸಾಷ್ಟಾಂಗಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಹಾಗೆ ಕೇಳಲು ಬಂದಿರುವಂತಹ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಆಚಾರ್ಯರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆಚಾರ್ಯರು ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇವೆ. ಸ್ವಾಮಿ, ಗಂಧದ ಎಣ್ಣೆ 7 ಗಂಟೆಗೆ ತೊಗೊಂಡು ಬರ್ತೀನಿ, ಬಸ್ ಸ್ಟ್ಯಾಂಡಲ್ಲಿದೆ. ಹೇಗೆ ಇವತ್ತು ಸಮರ್ಪಣೆ ಮಾಡ್ಲಿಕ್ಕೆ ಆತ? ಎಷ್ಟೊತ್ತಿಗೆ? ಹಾಂ, ಖಂಡಿತ ಸರ್. ವೇದವ್ಯಾಸರೇ ಕೂಡಲೇ ಓಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶಿತಚೇತನಮಂದಾರಂ ಶ್ರೀನಿವಾಸಮಹಂ ಭಜೆ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಬ್ರಹ್ಮಾಂತಾ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಶ್ರೀಮದ್ಭವಿಷ್ಯೋತ್ತರಪುರಾಣಾಂತರ್ಗತೆ ವೆಂಕಟೇಶಮಾಹಾತ್ಮ್ಯೆ ಅದ್ಯ ಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಶೌನಕೋವಾಚ. ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಆಶ್ವಯುಜ ಮಾಸದಲ್ಲಿ ವಿಶೇಷವಾಗಿ ಶ್ರೀನಿವಾಸನ ಬ್ರಹ್ಮೋತ್ಸವಗಳೆಲ್ಲ ನಡೆಯುವ ಪ್ರಸಂಗದಲ್ಲಿ ಆ ಶ್ರೀನಿವಾಸನಿಂದ ಅಭಿನ್ನನಾದ ಕೃಷ್ಣ ಪರಮಾತ್ಮನ ಉತ್ಸವ ಅಂತ ಇಲ್ಲೇ ಅನುಸಂಧಾನವನ್ನು ಮಾಡಿ ವಿಶೇಷವಾದ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವ ಪದ್ಮಾವತಿ ಕಲ್ಯಾಣದ ವೈಭವದ ಕಥೆಯನ್ನು ವಿಜಯದಶಮಿ ಪರ್ಯಂತ ಶ್ರವಣ ಮಾಡುವ ಸಂಪ್ರದಾಯ ಸಮಸ್ತ ನಾಡಿನಾದ್ಯಂತ ಎಲ್ಲ ಸಜ್ಜನರಲ್ಲಿ ಅನೂಚಾನವಾದ ಪರಂಪರೆಯಿಂದ ಬಂದಿದೆ. ಅಂತಹ ಒಂದು ಶ್ರೇಷ್ಠವಾದ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯನ್ನು ಸೂತ ಶೌನಕ ಸಂವಾದದ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ. ಶೌನಕರು ಸೂತ ಪುರಾಣಿಕರಲ್ಲಿ ಕೇಳ್ತಾರೆ, ಸಕಲ ಶಾಸ್ತ್ರ ವಿಶಾರದರಾದ ಸೂತ ಪುರಾಣಿಕರೇ, ನಮಗೆ ವಿಶೇಷವಾಗಿ ಪುಣ್ಯ ಜಾಸ್ತಿ ಲಾಭ ಆಗಬೇಕು, ಸರಾಗವಾಗಿ ಕಥೆ ಕೇಳಬೇಕು. ತುಂಬ ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಕಠಿಣವಾದ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ಮನಸ್ಸಿಗೆ ಕ್ಲೇಶ ಆಗಬಾರದು. ಕಲಿಯುಗದ ಸತ್ಯನಾರಾಯಣ ಪೂಜೆ ಇದೆಯಲ್ಲ, ಆ ಥರ ಕ್ಷಿಪ್ರ ಪ್ರಸಾದ ದೊರಕಬೇಕು. ಸುಖವಾಗಿ ಕೂತು 1 ಗಂಟೆ ಪೂಜೆ ಮಾಡಿದರೆ ಸತ್ಯನಾರಾಯಣ ಪ್ರಸಾದವನ್ನು ತಿಂದರೆ ಎಲ್ಲ ಅನಿಷ್ಟ ಪರಿಹಾರ ಆಗಬೇಕು ಅಂತ ಆ ಕಥೆಯಲ್ಲಿ ಬರುತ್ತಲ್ಲ. ಅಲ್ಪಶ್ರಮೈ ಅಲ್ಪವಿತ್ತೈ ಅಲ್ಪಕಾಲ ಇಷ್ಟ ಸತ್ತಮ ಅಂತ. ಸ್ವಲ್ಪ ಶ್ರಮ ಆಗಬೇಕು, ಸ್ವಲ್ಪ ಖರ್ಚಾಗಬೇಕು, ಪುಣ್ಯ ಮಾತ್ರ ಜಾಸ್ತಿ ಲಾಭ ಆಗಬೇಕು. ಸ್ವಲ್ಪ ಕೊಟ್ಟು ಜಾಸ್ತಿ ಲಾಭ ಪಡೆಯುವ ಉಪಾಯ ಏನು ಅಂತ ಸತ್ಯನಾರಾಯಣ ಪೂಜೆ ಕಥೆಯಲ್ಲಿ ಒಂದು
ಜಿಜ್ಞಾಸೆ ಬಂದಾಗ ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ಪ್ರಸಾದ ತಿಂದರೆ ಸಾಕು. 30 ರೂಪಾಯಿ ಚೀಟಿ ಬರೆಸಿದ್ರೆ ಆಯಿತು, ಮಠದಲ್ಲಿ 300 ರೂಪಾಯಿ ಲಾಭ ಆಗುತ್ತೆ ಅಂತ ಒಂದು ಬಹಳ ಚಾಲ್ತಿಯಲ್ಲಿ ಇದೆ. ಸಿಕ್ಕಾಪಟ್ಟೆ ಸತ್ಯನಾರಾಯಣ ಪೂಜೆಗೂ ಸೇರ್ತಾರೆ. ಹಾಗೆ ಒಂದು ಈ ಜ್ಞಾನ ಕಾರ್ಯ, ಇದರಲ್ಲೆಲ್ಲ ಕಠಿಣವಾದ ವಿಚಾರಗಳು, ಬ್ರಹ್ಮಸೂತ್ರ ಅಂತ ತೆಗೆದುಕೊಳ್ಳೋದು, ಇನ್ನೇನೋ ಯುಕ್ತಿ ಮಲ್ಲಿಕಾಲಿ ಕಠಿಣವಾದ ವಿಚಾರಗಳು. ನಮಗೆ ಹಬ್ಬದ ದಿನಗಳಲ್ಲಿ ಸುಖವಾಗಿ ಕಥೆ ಕೇಳಬೇಕು, ಪುಣ್ಯ ಜಾಸ್ತಿ ಲಾಭ ಆಗಬೇಕು ಅಂತ ಒಂದು ಪುಣ್ಯಪ್ರದವಾದ, ಅದನ್ನೇ ಹೇಳಿದ್ದಾರೆ ಸೂತ ಪುರಾಣಿಕರ ಬಳಿ ಶೌನಕಾದಿಗಳು ಕೇಳ್ತಾರೆ, ತುಂಬಾ ಕಥೆ ಕೇಳಿದ್ದೇವೆ, ನಮಗೆ ತಲೆ ಭಾರ ಆಗಿದೆ, ಈಗ ರಿಲೀಫ್ ಆಗಿ ಕೇಳಬೇಕು, ಆದ್ರೆ ಪುಣ್ಯ ಬರ್ತಾ ಇರಬೇಕು ಅಂಥ ಒಂದು ಕಥೆ, ಆಚೆ ಈಚೆ ಕ್ಲೇಶ ಇಲ್ಲದೆ ಇರುವಂತಹ ಮಂಗಳವಾದ ಕಥೆಯನ್ನು ನಿಮ್ಮಿಂದ ಕೇಳಬೇಕು ಅಂತ ಬಯಸಿದಾಗ ಮಾಹಾತ್ಮ್ಯಂ ಪುಣ್ಯವರ್ಧನಂ, ಅತ್ಯಂತ ಶ್ರೇಷ್ಠವಾದ ವೆಂಕಟೇಶನ ಕಥೆಯನ್ನು ಹೇಳ್ತೇನೆ ಅಂತ ಸೂತ ಪುರಾಣಿಕರು ಪ್ರವಚನವನ್ನು ಆರಂಭ ಮಾಡುತ್ತಾರೆ. ವೆಂಕಟೇಶ ಚತುರ್ಯುಗದ ಮೂರ್ತಿಯಾಗಿ ವೆಂಕಟಾಚಲ ಪರ್ವತದಲ್ಲಿ ನಿಂತಿದ್ದಾನೆ. ಅದರ ಹಿನ್ನೆಲೆ ಏನು, ವೆಂಕಟೇಶ ಯಾಕೆ ಪರ್ವತಕ್ಕೆ ಬಂದ, ಪರ್ವತದ ಮಹಿಮೆಗಳೇನು, ಅದೆಲ್ಲವನ್ನು ಕೂಡ ಮೊದಲನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಜನಕ ರಾಜನಿಗೆ ಒಬ್ಬ ಕುಶಧ್ವಜ, ಅದು ಕುಶಕೇತು ಅನ್ನೋ ಒಬ್ಬ ತಮ್ಮ ಇದ್ದ. ಆ ಜನಕರಾಜ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಂತೆ, ನನ್ನ ಜೀವನದಲ್ಲಿ ಸುಖ ಯಾವಾಗಲೂ ಬರಲಿ, ದುಃಖ ಯಾವಾಗಲೂ ಬರುವುದು ಬೇಡ. ಸುಖ ದುಃಖಗಳು ಎರಡೂ ಕೂಡ ಚಕ್ರದ ಹಾಗೆ ತಿರುಗುತ್ತೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಒಂದಾದ್ಮೇಲೆ ಒಂದು ಜಗತ್ತಿನ ಲೋಕದ ಚಕ್ರ ಇದು. ಸುಖ ಬಂತು ಅಂದ್ರೆ ತುಂಬಾ ಸಂತೋಷ ಪಡಬಾರದಂತೆ, ಯಾಕೆ ಅಂದ್ರೆ ಮುಂದೆ ದುಃಖ ಬರುತ್ತೆ ಅಂತ ನಿಶ್ಚಿತ. ದುಃಖ ಬಂದಾಗ ತುಂಬಾ ಕುಗ್ಗಬಾರದಂತೆ, ಯಾಕೆ ಅಂದ್ರೆ ಮುಂದೆ ಸುಖ ಬರುವುದು ನಿಶ್ಚಿತ ಅಂತ. ಚಕ್ರವತ್ ಪರಿವರ್ತಂತೆ, ಚಕ್ರ ಹೇಗೆ ತಿರುಗಿದಾಗ ಕಡ್ಡಿಗಳು ಒಂದು ಮೇಲೆ ಹೋದಾಗ ಒಂದು ಕೆಳಗೆ ಇದ್ದಾಗ ಅದು ಮತ್ತೆ ಮೇಲೆ ಹೇಗೆ ಬರುತ್ತೋ, ಸುಖ ದುಃಖಗಳು ಬದುಕಿನಲ್ಲಿ ಹಾಸುಹೊಕ್ಕಾಗಿ ಇದ್ದಾವೆ, ಒಂದಾದ ಮೇಲೆ ಒಂದು ಬರುತ್ತೆ. ಅದಕ್ಕೋಸ್ಕರ ಚಿಂತೆ ಮಾಡುವ ಅಗತ್ಯ ಇಲ್ಲ. ಆದರೂ ಅವನು ಯೋಚನೆ ಮಾಡಿದ, ನನಗೆ ಸುಖವೇ ಬೇಕು, ಸುಖಮೇವ ಮೇಸ್ಯ ದುಃಖಂ ಅನಾಗಪಿ ಮಾಭೂತ್, ದುಃಖ ನನಗೆ ಉಂಟಾಗಲೇ ಬರಬಾರದು ಅಂತ ಯೋಚನೆ ಮಾಡಿದ. ಇದು ಭಗವಂತನ ಸಂಕಲ್ಪಕ್ಕೆ ವಿರುದ್ಧ. ಅದು ಸಂಸಾರದಲ್ಲಿದ್ದಾಗ ಸುಖವೂ ಬರುತ್ತೆ, ದುಃಖವೂ ಬರುತ್ತೆ. ಅದು ಎರಡರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಸುಖ ದುಃಖಗಳ ಜೊತೆಗೆ ನಿನ್ನ ಸ್ನೇಹ ಇರಲಿ, ನಿನ್ನ ಸ್ಮರಣೆ ಇರಲಿ ಎನ್ನುವ ಪ್ರಾರ್ಥನೆ ಇರಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ಅದರ ಬಗ್ಗೆ ಯೋಚನೆ ಮಾಡಬಾರದು. ಜನಕರಾಜ ತಲೆ ಕೆಡಿಸಿಕೊಂಡ, ನನಗೆ ಯಾವಾಗಲೂ ಸುಖವೇ ಬರಬೇಕು ಅಂತ ಯೋಚನೆ ಮಾಡಿದ. ಮರುದಿನವೇ ಅನರ್ಥ ಆಯಿತು. ಅವನ ತಮ್ಮ ಕುಶಧ್ವಜ ಅಕಾಲದಲ್ಲಿ ಮರಣಕ್ಕೆ ತುತ್ತಾದ. ದುಃಖವೇ ಬಂತು ಜೀವನದಲ್ಲಿ, ಸುಖ ಎಲ್ಲ ಹೊರಟೋಯ್ತು. ಅವನೇ ಯೋಚನೆ ಮಾಡಿದ, ದುಃಖ ಬೇಡ ಸುಖ ಬರಲಿ ಅಂತ. ಸುಖ ಎಲ್ಲ ಕೊಚ್ಚಿಕೊಂಡು ಹೋಯ್ತು, ದುಃಖವೇ ಬಂತು. ಆ ಕುಶಧ್ವಜನಿಗೆ 3 ಜನ ಹೆಣ್ಮಕ್ಕಳು, ಜನಕರಾಜನಿಗೆ ಒಬ್ಬಳು ಹೆಣ್ಮಗಳು ಸೀತಾದೇವಿ. ಅದರ ಸಹೋದರಿಯಾಗಿ ಕುಶಧ್ವಜನಿಗೆ 3 ಜನ ಹೆಣ್ಮಕ್ಕಳಿದ್ದಾರೆ, ಮಾಂಡವ್ಯ, ಶ್ರುತಿಕೀರ್ತಿ. ಆ ಎಲ್ಲ ಹೆಣ್ಮಕ್ಕಳನ್ನೆಲ್ಲ ರಕ್ಷಣೆ ಮಾಡಬೇಕು, ಜೊತೆಗೆ ಕುಶಧ್ವಜನಿಗೆ ಅಂತ್ಯಕ್ರಿಯೆ ಮಾಡಬೇಕು, 4 ಜನ ಹೆಣ್ಮಕ್ಕಳಿಗೆ ಮದುವೆ ಮಾಡಬೇಕು, ರಾಜ್ಯವರ್ಣವನ್ನು ಮಾಡಬೇಕು, ಮನಸ್ಸಿನ ಸಮಾಧಾನ ಉಳಿಸಿಕೊಳ್ಳಬೇಕು, ಗಂಡ ಗತಿಸಿದ ಮೇಲೆ ಆ ತನ್ನ ತಮ್ಮನ ಹೆಂಡತಿಯನ್ನ ರಕ್ಷಣೆ ಮಾಡಬೇಕು. ಇದೆಲ್ಲ ತಲೆ ಬಿಸಿ ಆರಂಭ ಆಯಿತು ಅವನಿಗೆ. ಇಡೀ ಎಲ್ಲಾ ದುಃಖಗಳು ತನ್ನ ಪರ್ವತಾಕಾರದಲ್ಲಿ ತಲೆ ಮೇಲೆ ಕುಸಿದು ಬಿದ್ದ ಹಾಗೆ ಆಯಿತು. ತುಂಬಾ ಚಿಂತಾಗ್ರಸ್ತನಾಗಿ ಯೋಚನೆ ಮಾಡಿದ, ನಾನು ನಿನ್ನೆ ಯೋಚನೆ ಮಾಡಿದ್ದು ತಪ್ಪಾಯಿತು, ಸುಖವೇ ಬರಬೇಕು ದುಃಖ ಬರಲೇಬಾರದು ಅಂತ ಯೋಚನೆ ಮಾಡಿದೆ. ಇದು ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾದದ್ದು. ಸುಖ ದುಃಖ ಇದೆಲ್ಲ ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ಬರುತ್ತೆ, ದೇವರ ಸ್ಮರಣೆ ಇರಲಿ ಅಂತ ಯೋಚನೆ ಮಾಡಬೇಕಾಗಿತ್ತು ಅಂತ ದೇವರೇ ಇನ್ನೊಂದು ಬಾರಿ ನಾನು ಇಂಥ ಯೋಚನೆಯನ್ನು ಮಾಡೋದಿಲ್ಲ ಅಂತ ಅಂದುಕೊಳ್ತಾ ಇದ್ದಾನೆ. ಆವಾಗ ಶತಾನಂದರು ಒಳಗಡೆ ಬಂದರು. ಜನಕರಾಜ ಶತದುಃಖಿಯಾಗಿದ್ದಾನೆ. ಆವಾಗ ಒಳಗಡೆ ಬಂದವರು ಶತಾನಂದರು. ಭವಿಷ್ಯೋತ್ತರ ಪುರಾಣ ಹೇಳುತ್ತೆ, ನಮಗೆ ತುಂಬಾ ದುಃಖ ಆದಾಗ ಸಹಸ್ರ ದುಃಖಿಗಳು ಬರಬಾರದು, ಇವನೇ ಶತದುಃಖಿ. ಅವನಿಗಿಂತ 10 ಪಟ್ಟು ದುಃಖ ಇದ್ದವರು ಬಂದಾಗ, ಇನ್ನೂ ಜಾಸ್ತಿ ದುಃಖ ಇದ್ದವರು ಬಂದ್ರೆ ಇಬ್ರು ಅಳ್ತಾ ಕೂತ್ಕೊಳ್ಬೇಕಾಗುತ್ತೆ. ಶತಾನಂದರು ಬರಬೇಕು. ಅಂದ್ರೆ ದುಃಖವನ್ನೆಲ್ಲ ಮೀರಿ ನಿಂತ ಮಹಾನುಭಾವರು ಶತಾನಂದರು. ಅವರ್ಯಾರು? ಗೌತಮರ ಪುತ್ರರು. ಗೌತಮ ಅಹಲ್ಯೆಯರ ಮಗ ಶತಾನಂದ ಅಂತ ಬಹಳ ದೊಡ್ಡ ಬ್ರಹ್ಮಜ್ಞಾನಿ. ಅವರಿಗೆ ಜೀವನದಲ್ಲಿ ಆನಂದ ಬರಲಿಕ್ಕೆ ಒಂದು ಕಾರಣ ಇದೆ. ಶತಾನಂದ ಅಂತ ಹೆಸರು ಬರಲಿಕ್ಕೆ ಬೇರೆ ಪುರಾಣದಲ್ಲಿ ಒಂದು ದಾಖಲೆ ಇದೆ. ಗೌತಮರಿಗೆ ಅಹಲ್ಯೆಯ ಬಗ್ಗೆ ಕಥೆ ಗೊತ್ತು ನಿಮಗೆ. ಏನೋ ಇಂದ್ರನ ಸಖ್ಯವನ್ನ ಮಾಡಿದ್ಲು, ಇಂದ್ರನ ಉಪಸಕ್ತಿಯನ್ನ ಮಾಡಿ ದೈಹಿಕ ಸುಖವನ್ನು ಪಡೆಯುವ ಕುತೂಹಲವನ್ನ ಗೌತಮಿ ಅಭಿವ್ಯಕ್ತಿಪಡಿಸಿದ್ಲು ಅನ್ನುವ ಭಾವ ಗೌತಮರಿಗೆ ಗೊತ್ತಾಯಿತು. ಶತಾನಂದರ ಬಳಿ ಬಂದು ಗೌತಮರು ಹೇಳ್ತಾರೆ, ನಿನ್ನಮ್ಮ ಪತಿತಳಾಗಿದ್ದಾಳೆ, ಅವಳ ತಲೆಯನ್ನು ಕಡಿ ನೀನು ಅಂತ ಶತಾನಂದರಿಗೆ ಆದೇಶ ಮಾಡಿ
ಗೌತಮರು ತಲೆಬಿಸಿಯಿಂದ ಕಾಡಿಗೆ ಹೋಗಿಬಿಡ್ತಾರೆ. ಮಗನಿಗೆ ಆದೇಶ ಮಾಡಿ ಹೋಗ್ತಾರೆ, ಇನ್ನು 3 ದಿನದಲ್ಲಿ ಆಶ್ರಮಕ್ಕೆ ಮತ್ತೆ ತಿರುಗಿ ಬರ್ತೇನೆ ನಾನು, ನಿನ್ನಮ್ಮನ ತಲೆಯನ್ನು ಕಡಿದಿರಬೇಕು ನೀನು ನಾನು ಬರೋದ್ರಲ್ಲಿ ಅಂತ ಹೇಳಿ ಆಶ್ರಮಕ್ಕೆ ಹೋಗ್ತಾರೆ. ಶತಾನಂದರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ವಾಸ್ತವಿಕವಾಗಿ ಅಹಲ್ಯೆ ಅಪರಾಧಿನಿ ಅಲ್ಲ. ವಾದಿರಾದರೆ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಪ್ರದರ್ಶನಾದಿಂದ್ರಕೃತ ಚಿಲೀಕೃತಾಂ ಪ್ರದರ್ಶನಾತ್ ಬಲಾತ್ಕಾರೇಣ ರಮಣಾತ್ ಅನೇನ ಅಹಲ್ಯಾಯಾ ನಾಪರಾಧೋಸ್ತೀತಿ ಸೂಚಿತಂ. ವಾದಿರಾಜರ ಭಾವಪ್ರಕಾಶಿಕ ವ್ಯಾಖ್ಯಾನ. ಬಲಾತ್ಕಾರ ಮಾಡಿದವನು ಇಂದ್ರ, ಹಾಗಾಗಿ ಅಹಲ್ಯೆ ಪತಿತಳಾಗಿಲ್ಲ. ಬಲಾತ್ಕಾರಸ್ತು ದುಷ್ಟ ಸ್ತ್ರೀ ಸಂಗ್ರಹೋ ವಿಧಿಚೋದಿತ ಅಂತ ವಿಧಿವಾಕ್ಯಗಳಿದ್ದಾವೆ ಸ್ಮೃತಿ ಗ್ರಂಥಗಳಲ್ಲಿ. ಒಂದು ಸ್ತ್ರೀ ಮೇಲೆ ಬಲಾತ್ಕಾರ ಆಯಿತು. ನಮ್ಮ ದೇಶದ ಸ್ವಾತಂತ್ರ್ಯ ಬರಬೇಕಾದ್ರೆ ಈ ಗಾಂಧಿಯ ಅತಿಯಾದ ಶಾಂತಿವಾರದಿಂದಾಗಿ ಮಹಿಳೆಯರ ಮೇಲೆಲ್ಲ ಅತ್ಯಾಚಾರಗಳಾಯಿತು. ಆ ಅತ್ಯಾಚಾರಕ್ಕೆ ತುತ್ತಾದ ಮಹಿಳೆಯರನ್ನೆಲ್ಲ ಮತ್ತೆ ಹಿಂದೂಗಳು ಮನೆಗೆ ಸೇರಿಸಿಕೊಳ್ಳಿಲ್ಲ. ಅಂತಹ ಪ್ರಸಂಗದಲ್ಲಿ ಏನು ಮಾಡಬೇಕು? ದೊಡ್ಡ ಧರ್ಮಶಾಸ್ತ್ರದ ವಿಚಾರಗಳೆಲ್ಲ ನಡೀತು. ಅವಾಗ ಎಲ್ಲ ಧರ್ಮವೇತ್ರಗಳಾದ ವಿದ್ವಾಂಸರು ಸೇರಿ ನಿರ್ಣಯ ಮಾಡಿದ್ರು, ಇದೊಂದು ಆತರ ಬರೀ ಶಾಂತಿಯನ್ನು ಹೇಳಿದ್ರಿಂದ ಆದ ಅಪಚಾರ, ಆದರೆ ಈ ಸ್ತ್ರೀಯರಿಗೆ ಇಂತಹ ಅಪಚಾರ ಅನ್ಯಾಯಗಳಾಗಬಾರದು. ಯಾರಾದರೂ ಒಂದು ಸ್ತ್ರೀಯನ್ನ ಬಲಾತ್ಕಾರವಾಗಿ ರಮಣ ಮಾಡಿದರೆ ಅವಳಿಗೆ ಪ್ರಾಯಶ್ಚಿತ್ತಗಳನ್ನು ಮಾಡಿ ತನ್ನ ಪತ್ನಿಯನ್ನಾಗಿ ಮತ್ತೆ ಸ್ವೀಕಾರ ಮಾಡಬಹುದು. ಅವಳಲ್ಲಿ ಯಾವುದೇ ಪಾತಿವ್ರತ್ಯ ವ್ರತಲೋಪಗಳ ಆಗೋದಿಲ್ಲ ಅಂತ ವಿಧಿ ಇದೆ. ಬಲಾತ್ಕಾರಸ್ತು ದುಷ್ಟ ಸ್ತ್ರೀ ಸಂಗ್ರಹೋ ವಿಧಿಚೋದಿತ. ಇದು ಜಾಗತಿಕ ಮಟ್ಟದಲ್ಲಿ ಬಂದ ಸಮಸ್ಯೆ. ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಮತ್ತೆ ಮತ್ತೆ ತಮ್ಮ ಸ್ತ್ರೀಯರನ್ನು ತಾವು ಸ್ವೀಕಾರ ಮಾಡಿದ್ರು ಅಂತ ಇತಿಹಾಸ ಇದೆ. ಇದು ಕೂಡ ಅದೇ ತರದ ಪ್ರಕರಣ. ಅಹಲ್ಯೆಯ ಅಪರಾಧ ಯಾವುದೂ ಇಲ್ಲ. ಇಂದ್ರ ಬಂದ, ಏನೋ ದೇವ ಕಾರ್ಯವನ್ನು ನಡೆಸಬೇಕು, ಗೌತಮರ ಪುಣ್ಯವನ್ನ ಏಧಮಾನದ್ವಿಟ ಭಗವಂತ ಕಡಿಮೆ ಮಾಡಬೇಕು ಅಂತ ಬಂದವನಷ್ಟೇ ಇಂದ್ರ. ಅದೂ ದೇವ ಕಾರ್ಯ. ಅಹಲ್ಯಾಯಜಾರ ಅಂತ ವೇದ ಮಂತ್ರದಲ್ಲಿ ಇಂದ್ರದೇವರ ಪ್ರಶಂಸೆ ಇದು. ಮತ್ತೆ ಇಂದ್ರದೇವರನ್ನ ನಿಂದನೆಯನ್ನು ಮಾಡಬಾರದು, ಏನೋ ಅನ್ಯಾಯ ಮಾಡಿಬಿಟ್ರು ಅಹಲ್ಯೆಗೆ ಇಂದ್ರದೇವರು ಅಂತ. ಇಂಥ ಒಂದು ಪ್ರಸಂಗದಲ್ಲಿ ಇದೊಂದು ಧರ್ಮದ ಸೂಕ್ಷ್ಮ ವಿಚಾರ. ಅಹಲ್ಯೆ ಅಪರಾಧ ಮಾಡಿರಲಿಲ್ಲ, ಆದರೆ ಗೌತಮರು ತಮ್ಮ ಕುಟುಂಬದಲ್ಲಿ ನಡೆದ ಈ ಸಮಸ್ಯೆಯನ್ನ ತಮ್ಮ ಅಪರಾಧವೇ ಕಾರಣ. ವಾಸ್ತವಿಕವಾಗಿ ಅಹಲ್ಯೆಯ ಬಲಾತ್ಕಾರಕ್ಕೆ ಕಾರಣ ಯಾರು? ಗೌತಮರು ಮಿತಿಮೀರಿ ಮಾಡಿದ ಪುಣ್ಯಕರ್ಮವೇ ಕಾರಣ. ಇದನ್ನೆಲ್ಲ ನಮ್ಮ ಬದುಕಿಗೆ ಸಮನ್ವಯ ಮಾಡಿಕೊಳ್ಳಬಾರದು. ನಾವು ಮಾಡುವ ಗಾಯತ್ರಿಯನ್ನೇ ಸರಿಯಾಗಿ ಮಾಡ್ತಾ ಇಲ್ಲ, ಇದು ಗೌತಮರಿಗೆ ಮಾತ್ರ ಸಂಬಂಧಪಟ್ಟದ್ದು. ಗೌತಮರು ಮಿತಿಮೀರಿ ಮಾಡಿದ ಪುಣ್ಯದಿಂದಾಗಿ ಭಗವಂತ ಕಳಿಸಿಕೊಟ್ಟವನು ಇಂದ್ರನನ್ನ. ಬಲಾತ್ಕಾರಕ್ಕೆ ತುತ್ತಾದವಳು ಅಹಲ್ಯೆ, ಅವಳ ಅಪರಾಧಿನಿ ಅಲ್ಲ. ಅಂತ ಅಹಲ್ಯೆಯ ಶಿರಚ್ಛೇದನ ಮಾಡುವಂತ ಶತಾನಂದರಿಗೆ ಗೌತಮರು ಹೇಳ್ತಾರೆ. ಎಂಥ ವಿವೇಕ ಶತಾನಂದ ಅಂದ್ರೆ, ಮಹಾಭಾರತದಲ್ಲಿ ಕಥೆ ಬರುತ್ತೆ ಇದು. ಶತಾನಂದ ಅಪ್ಪ ಬರುವ ದಿನ ಏನ್ ಮಾಡಿದ ಅಂದ್ರೆ, ಖಡ್ಗವನ್ನು ಬಹಳ ವೀರರಸದಿಂದ ಅದಕ್ಕೆ ಸಾಣೆ ಹಿಡಿತಾ ಇದ್ದಾನಂತೆ. ಅಪ್ಪ ಬಂದಾಗ ಕೇಳ್ತಾನಪ್ಪ, ನಿನ್ನ ಅಮ್ಮನ ತಲೆಯನ್ನ ಯಾಕೆ ಇನ್ನೂ ಕಡಿಲಿಲ್ಲ? ಅಮ್ಮನ ತಲೆಯನ್ನ ಕಡಿಲಿಲ್ಲ ಅಂದ್ರೆ ಪಿತೃವಚನ ಭ್ರಷ್ಟನಾಗುತ್ತೇನೆ. ಅಮ್ಮನ ತಲೆಯನ್ನ ಕಡಿದ್ರೆ ಮಾತೃಹತ್ಯಾ ಪಾಪ ನನ್ನ ಪಾಲಿಗೆ ಬರುತ್ತೆ. ನಾನೇನು ಪರಶುರಾಮ ದೇವರಲ್ಲ, ತಲೆಯನ್ನು ಕಡಿದು ಮತ್ತೆ ಬದುಕಿಸುವಷ್ಟು ಚೈತನ್ಯ ನನ್ನಲ್ಲಿಲ್ಲ. ಹಾಗಾಗಿ ಏನು ಮಾಡಬೇಕು? ಶತಾನಂದ ವಿವೇಕ ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾಪದಾಂಪದಂ ಅಂತ ಒಂದು ಭಾರವಿಯ ಒಂದು ಸುಭಾಷಿತ ಇದೆ. ಯಾವುದೇ ಕೆಲಸಗಳನ್ನು ಅವಸರದಲ್ಲಿ ಮಾಡಬಾರದಂತೆ. ತುಂಬಾ ಅವಿವೇಕಕ್ಕೆ ತುತ್ತಾಗಿ ಬಿಡ್ತೇವಂತೆ. ಒಂದು ಕ್ಷಣಕಾಲ ಯೋಚನೆ ಮಾಡಬೇಕಂತೆ. ಇದಕ್ಕೆ ಪೂರಕವಾದ ಒಂದು ಇತಿಹಾಸವನ್ನು ಹೇಳ್ತೇನೆ. ಭಾರವಿ ಸಂಸ್ಕೃತ ಸಾಹಿತ್ಯದಲ್ಲಿ ದೊಡ್ಡ ಕವಿ. ಅಷ್ಟು ದೊಡ್ಡ ಕವಿ ಆಗಲಿಕ್ಕೆ ಕಾರಣ ಏನು ಅಂದ್ರೆ, ಅವರ ಅಪ್ಪ ಅಮ್ಮ ದೊಡ್ಡ ಶಾಸ್ತ್ರ ಕಾವ್ಯ ವಿದ್ವಾಂಸರು. ಇಬ್ಬರೂ ಸಂಸ್ಕೃತದಲ್ಲಿ ಅಲಂಕಾರ ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದ ತಂದೆ ತಾಯಿಗಳು. ಭಾರವಿ ಎನ್ನುವ ಮಗ ಹುಟ್ಟಿದ್ದಾನೆ. ಎಂತೆಂಥ ದೊಡ್ಡ ದೊಡ್ಡ ಸಭೆಗಳಲ್ಲಿ ಬಾಲ್ಯದಲ್ಲೇ ಭಾರವಿ ಪ್ರಶಸ್ತಿಗಳನ್ನು ತರ್ತಾ ಇದ್ದಂತೆ ಮನೆಗೆ. ಅಪ್ಪ ಪ್ರಶಸ್ತಿನ ನೋಡಿ ತೆಗೆದು ಎಸಿತಾ ಇದ್ದಂತೆ. ಇದೇನು ದೊಡ್ಡದಲ್ಲ, ಅಂಥ ವಿದ್ವಾಂಸರ ಬಳಿ ಪ್ರಶಸ್ತಿ ತರಬೇಕು, ಇದೇನು ನಿನ್ನ ದೊಡ್ಡ ಪಾಂಡಿತ್ಯ ಅಲ್ಲ ಅಂತ ಯಾವತ್ತೂ ಹೀಗೆ. ಅದು ಎಷ್ಟು ದೊಡ್ಡ ಪ್ರಶಸ್ತಿನ ತಂದರೂ ಅಪ್ಪನಿಗೆ ಸಮಾಧಾನ ಇಲ್ಲ. ಯಾಕೆ ಅಂದ್ರೆ ಅದಕ್ಕೂ ಒಂದು ನೀತಿ. ವೇದವ್ಯಾಸ ದೇವರ ಮಾತಿದೆ, ಪ್ರತ್ಯಕ್ಷೇ ಗುರವಸ್ತುತ್ಯಾಹ ಪರೋಕ್ಷೇ ಶಿಷ್ಯ ಬಾಂಧವಾಹ ಅಂತ. ಗುರುಗಳನ್ನ ಎದುರುಗಡೆನೆ ಹೊಗಳಬೇಕಂತೆ, ಹಿಂದೆ ಗುರುಗಳನ್ನ ಹೊಗಳುವುದಲ್ಲ, ಹಿಂದೆ ಗುರುಗಳನ್ನ ತೆಗಳುವುದೂ ಅಲ್ಲ. ಮತ್ತೆ ಪ್ರತ್ಯಕ್ಷೇ ಗುರವಸ್ತುತ್ಯಾಹ ಪರೋಕ್ಷೇ ಮಿತ್ರ ಬಾಂಧವಾಹ ಅಥವಾ ಶಿಷ್ಯ ಬಾಂಧವಾಹ. ಪರೋಕ್ಷ ಅಂದ್ರೆ ಹಿಂದಗಡೆ ಹೊಗಳಬೇಕಂತೆ, ಹೆಂಡತಿಯನ್ನು ಎದುರುಗಡೆ ಹೊಗಳಬಾರದು ಅಂತ ಹೇಳಿದ್ದಾರೆ. ಮತ್ತೆ ಬೈಲಿಕ್ಕೂ ಹೋಗಬಾರದು, ಹೊಗಳಬಾರದು ಅಂದ ಮಾತ್ರಕ್ಕೆ ಬೈಲಿಕ್ಕೂ ಹೋಗಬಾರದು. ಶಿಷ್ಯರನ್ನ ಎದುರುಗಡೆ ಹೊಗಳಬಾರದಂತೆ, ಯಾಕೆಂದ್ರೆ ಮೊದಲೇ ಗರ್ವ ಇರುತ್ತೆ, ಕೊನೆಗೆ ಅನಿಸುತ್ತೆ ನಮ್ಮ ಗುರುವೇ ದಡ್ಡ ಅಂತ ಶಿಷ್ಯನಿಗೆ ಅನಿಸಿಬಿಡುತ್ತೆ. ಎದುರುಗಡೆ ತುಂಬಾ ಹೊಗಳ್ತಾ ಇದ್ರೆ ಹೊಗಳಲಿಕ್ಕೆ ಹೋಗಬಾರದು. ತಂದೆ ಆದವನು ಮಕ್ಕಳನ್ನ ಎದುರುಗಡೆ ಹೊಗಳಬಾರದು ಅಂತ. ಇದೆಲ್ಲ ವೇದವ್ಯಾಸ ದೇವರ ಮಾತುಗಳು.
ಅದನ್ನು ಮನ ಮಾಡಿದ ಭಾರವಿಯ ತಂದೆ ಯೋಚನೆ ಮಾಡಿದನಂತೆ, ನನ್ನ ಮಗನನ್ನ ಪ್ರಶಂಸೆ ಮಾಡಲಿಲ್ಲ ಅಂದ್ರೆ ಅಪ್ಪನಿಗೆ ಸಂತೋಷ ಪಡಿಸಬೇಕು ಅಂತ ಮತ್ತೂ ಅಧ್ಯಯನ ಮಾಡಿ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ತರ್ತಾನೆ, ಜಾಗತಿಕ ದೊಡ್ಡ ವಿದ್ವಾಂಸ ಆಗಬೇಕು ನನ್ನ ಮಗ ಅಂತ ಯೋಚನೆ ಮಾಡಿದ ತಂದೆ ಹೊಗಳೇ ಇಲ್ಲ. ಪರಿಣಾಮ ಏನಾಯ್ತು ಗೊತ್ತೋ? ಅಷ್ಟೊಂದು ತೆಗೊಳ್ಳೂಬಾರದು ಅನ್ಲಿಕ್ಕೆ ಇದು ದೃಷ್ಟಾಂತ. ಭಾರವಿ ಒಂದು ದಿನ ಅಪ್ಪ ಅಮ್ಮ ಮಲಗಿದಾಗ ಅವರ ಏಕಾಂತದ ಕೋಣೆಯ ಮೇಲೆ ಉಪ್ಪರಿಗೆಯಲ್ಲಿ ಒಂದು ಕಲ್ಲು ಚಪ್ಪಡಿ ಹಿಡಿದು ಕೂತ್ನಂತೆ. ಇವತ್ತು ರಾತ್ರಿ ನನ್ನ ಅಪ್ಪ ನನ್ನ ಕೊಲ್ಲಬೇಕು, ಯಾಕೆಂದ್ರೆ ಅವತ್ತು ದೊಡ್ಡ ಸಭೆಯಲ್ಲಿ ಒಂದು ಪ್ರಶಸ್ತಿಯನ್ನು ತಂದಿದ್ದ. ಅಪ್ಪ ಹೇಳಿದ ಇದೇನು ದೊಡ್ಡ ಪ್ರಶಸ್ತಿ ಅಲ್ಲ ಅಂತ ನಿಂದನೆ ಮಾಡಿದ. ನನ್ನ ಅಪ್ಪ ಯಾವತ್ತೂ ನನ್ನ ಗುಣವನ್ನ ಮೆಚ್ಚಿಕೊಳ್ಳಿಲ್ಲ, ಇಂತಹ ಅಪ್ಪ ನನ್ನ ಪಾಲಿಗೆ ಶತ್ರುವಾಗಿದ್ದಾನೆ ಅಂತ ಕಲ್ಲು ಬಂಡೆಯನ್ನು ತೆಗೆದುಕೊಂಡು ಅಪ್ಪನ ತಲೆ ಮೇಲೆ ಹಾಕಬೇಕು ಅಂತ ಯೋಚನೆ ಮಾಡಿದ. ರಾತ್ರಿ ಗಂಡ ಹೆಂಡತಿಗೆ ಸಂವಾದ ಆರಂಭ ಆಯಿತು. ಭಾರವಿಯ ತಾಯಿ ಹೇಳ್ತಾಳೆ, ಯಾಕ್ರಿ ಮಗ ಇವತ್ತು ದೊಡ್ಡ ಪ್ರಶಸ್ತಿಯನ್ನು ತೆಗೆದುಕೊಂಡು ಬಂದಿದ್ದಾನೆ, ಒಂದು ಎರಡು ಒಳ್ಳೆ ಮಾತನ್ನ ಆಡಬೇಕೋ ಬೇಡೋ ನೀವು ಮಗನಿಗೆ? ಅದಕ್ಕೆ ಹೇಳ್ತಾನೆ ಭರ್ತೃಹರಿ, ಆ ಭಾರವಿಯ ತಂದೆ, ನನ್ನ ಮಗನನ್ನ ಮೊದಲಿಂದ ಪ್ರಶಂಸೆ ಮಾಡ್ತಾ ಇದ್ದವಳು ನೀನು, ಇಲ್ಲಿಯ ತನಕ ಇಷ್ಟು ದೊಡ್ಡ ಪ್ರಶಸ್ತಿಗಳನ್ನು ತರಲಿಕ್ಕೆ ಕಾರಣ ನಾನು. ನನ್ನಪ್ಪನಿಗೆ ಸಂತೋಷ ಆಗುವಂತಹ ಪ್ರಶಸ್ತಿ ತರಬೇಕು ಅಂತ ಮತ್ತು ವಿದ್ವಾಂಸನಾಗ್ತಾ ಇದ್ದಾನೆ ನನ್ನ ಮಗ. ನನ್ನ ಅಂತರಂಗದಲ್ಲಿ ಆದ ಆನಂದ, ಅಂಥ ಆನಂದ ನಿನಗಾಗಿಲ್ಲ. ತನ್ನ ಹೆಂಡತಿಯ ಮುಂದೆ ತನ್ನ ಮಗನ ಪಾಂಡಿತ್ಯವನ್ನ ಕಂಡು ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ ಅಪ್ಪ. ಇಂಥ ಅಪ್ಪ ನನಗೆ ಜನ್ಮದಾತ್ರವಾಗಿದ್ದಾನೆ ಅಂತ ಅರ್ಥೈಸಿಕೊಂಡ ಭಾರವಿ ತನ್ನ ಕಲ್ಲು ಬಂಡೆಯನ್ನು ಕೈಯಲ್ಲೇ ಹಿಡ್ಕೊಂಡು ಅಲ್ಲೇ ಒಂದು ಶ್ಲೋಕ ಹೇಳಿದ, ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾಪದಾಂಪದಂ. ಜಗತ್ತಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ನಂದೊಂದು ಸಂದೇಶ ಇದೆ, ಯಾವುದೇ ಕರ್ಮಗಳನ್ನ ಒಮ್ಮೆಲೆ ದುಡುಕ್ಕಂತ ಮಾಡಬೇಡಿ, ಸ್ವಲ್ಪ ವಿಚಾರ ಮಾಡಿ. ಇವತ್ತು ನನ್ನ ಜೀವನವನ್ನೇ ಬೆಳೆಸಿದ, ನನ್ನ ವ್ಯಕ್ತಿತ್ವವನ್ನೇ ಬೆಳೆಸಿದ ತಂದೆಯನ್ನ ಕೊಲ್ಲುವಂತಹ ಮೂರ್ಖ ನಾನಾಗುತ್ತಾ ಇದ್ದೆ. ಆದರೆ ಅವನ ಅಂತರಂಗವನ್ನು ಅರ್ಥ ಮಾಡಿಕೊಂಡ ಮೇಲೆ ಅವನು ನನಗೆ ಇವತ್ತಿನಿಂದ ಪರದೈವನಾಗಿದ್ದಾನೆ ನನ್ನ ತಂದೆ ಅಂತ ಕಲ್ಲು ಚಪ್ಪಡಿಯನ್ನು ಅಲ್ಲೇ ತ್ಯಾಗ ಮಾಡಿ ತಂದೆಯ ಪಾದಕ್ಕೆ ಶರಣಾಗತನಾಗಿ ತನ್ನ ಸರ್ವಸ್ವ ತನ್ನ ಬದುಕಿನ ತಂದೆ ಅಂತ ಯೋಚನೆ ಮಾಡಿದ. ಇದೊಂದು ಅದ್ಭುತವಾದ ಸುಭಾಷಿತ. ಇದಕ್ಕೆಲ್ಲ ಮೂಲ ಸ್ಫೂರ್ತಿ ವೇದವ್ಯಾಸದೇವರ ಸಾಹಿತ್ಯ. ಅದು ಶತಾನಂದರಿಗೆ ಅನ್ವಯವಾಗುವಂತಹದ್ದು. ಶತಾನಂದರಿಗೆ ಗೌತಮರು ಆದೇಶ ಮಾಡಿದ್ದಾರೆ, ನಿನ್ನ ಅಮ್ಮನ ತಲೆಯನ್ನು ಕಡಿ ಅಂತ. ಏನ್ ಮಾಡಬೇಕು? ತಂದೆ ಬರುವ ದಿವಸ ಆಯಿತು. ಅವಾಗ ಖಡ್ಗವನ್ನ ವೀರರಸದಿಂದ ಸಾಣೆ ಹಿಡಿತಾ ಇದ್ದಾನಂತೆ ಶತಾನಂದ. ನನ್ನ ಅಪ್ಪ ಬಂದಾಗ ಸರಿಯಾಗಿ ಉತ್ತರವನ್ನು ಕೊಡ್ತೇನೆ. ಅಪ್ಪ ಕೇಳಿದ, ಅಮ್ಮನ ತಲೆಯನ್ನು ಶಿರಚ್ಛೇದನ ಯಾಕೆ ಮಾಡಲಿಲ್ಲ? ಅಪ್ಪ, ನೀನು ಹೇಳಿದ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಕತ್ತಿ ಯಾಕೋ ಅಷ್ಟು ಒರಟಾಗಿ ಬಿಟ್ಟಿದೆ. ಯಾವತ್ತೋ 200 ವರ್ಷದ ಹಿಂದಿನ ಕತ್ತಿ ಇದು. ಸಾಣೆ ಹಿಡಿದು ಚೂಪು ಮಾಡ್ತಾ ಇದ್ದೇನೆ. ಯಾವತ್ತು ತಂದೆ ಹೇಳಿದ ಕೆಲಸಗಳನ್ನ ತಂದೆಯ ಕಣ್ಮುಂದೆ ಮಾಡಿದಾಗ ಅವನಿಗೆ ಆಗುವ ಆನಂದ ಅಷ್ಟಿಷ್ಟಲ್ಲ. ನಾನಿವತ್ತು ನಿನ್ನ ಕಣ್ಣು ಮುಂದೆ ನಮ್ಮ ಅಮ್ಮನ ಶಿರಚ್ಛೇದನ ಮಾಡಬೇಕು ಅಂತ ಕಾಯ್ತಾ ಇದ್ದೇನೆ. ಕತ್ತಿ ಚೂಪಾಗಿದೆ, ನೀವೂ ಬಂದಿದ್ದೀರಿ, ಯೂಪಸ್ತಂಭದಲ್ಲಿ ಕಟ್ಟಿದ್ದೇನೆ ನನ್ನ ಅಮ್ಮನನ್ನ, ಬನ್ನಿ ಕಠೋರವಾದ ಖಡ್ಗದಿಂದ ನನ್ನ ಅಮ್ಮನ ಶಿರಚ್ಛೇದನ ಮಾಡ್ತೇನೆ ಅಂತ ಶತಾನಂದರು ಆ ಅಪ್ಪನನ್ನ ಕರೆದುಕೊಂಡು ಬರಬೇಕಾದ್ರೆ ಗೌತಮರು ಹೇಳ್ತಾರೆ, ಮಗನೇ, ಎಲ್ಲಿ ನನ್ನ ಹೆಂಡತಿಯ ತಲೆಯನ್ನ ಕಡಿದಿದ್ದೀಯೋ ಅಂತ ಕಂಗಾಲಾಗಿ ನಾನು ಓಡೋಡಿ ಬಂದೆ. ನಿನ್ನಂತಹ ಮಗನನ್ನ ಪಡೆದಕ್ಕೆ ನಾನು ಧನ್ಯ. ಗೌತಮಿ ನನ್ನ ಪತ್ನಿ ತಪ್ಪು ಮಾಡಿದ್ದಾಳೋ ಇಲ್ಲೋ ಎಲ್ಲ ವಿಮರ್ಶೆ ಮಾಡಿ ಕಾಡಿನಲ್ಲಿ ನನ್ನ ಅಂತಶ್ಚಕ್ಷುಸ್ಸಿನಿಂದ ನೋಡಿದಾಗ ನಾನು ಮಾಡಿದ್ದೇ ಅಪರಾಧ ಅಂತ ಅನಿಸಿದೆ. ಇದರಲ್ಲಿ ನಿನ್ನ ತಾಯಿಯ ಯಾವ ಅಪರಾಧಗಳೂ ಇಲ್ಲ. ನನ್ನ ಹೆಂಡತಿಯ ತಲೆಯನ್ನು ಎಲ್ಲಿ ಕಡಿದು ಬಿಟ್ಟಿದ್ದೀಯೋ, ಎಂಥ ಕೃತಜ್ಞ ಮಾತೃಘ್ನನಾಗಿದ್ದೀಯೋ ಅಂತ ನಾನು ಬಂದೆ. ಆದರೆ ನಿನ್ನಂಥ ಮಗನನ್ನು ಪಡೆದದಕ್ಕೆ ನನಗೆ ಆನಂದವಾಗಿದೆ. ಇಂದಿನಿಂದ ಅವನಿಗೆ ಮಹಾಭಾರತದ ಕಥೆ ಬೇರೆನೇ ಇದೆ. ಶತಾನಂದ ಅನ್ನೋದು ಬಿರುದು ಅವನಿಗೆ. ಇಂದಿನಿಂದ 100 ಪಟ್ಟು ಅಧಿಕವಾದ ಎಲ್ಲಾ ಜೀವರಾಶಿಗಳಿಗಿರುವ ಆನಂದಕ್ಕಿಂತ 100 ಪಟ್ಟು ಅಧಿಕವಾದ ಆನಂದವನ್ನು ನೀನು ಪಡಿ ಅಂತ ಮಗನಿಗೆ ಅನುಗ್ರಹ ಮಾಡ್ತಾನೆ. ಶತಾನಂದ ಎಂಥ ಜ್ಞಾನಿ ಅಂದ್ರೆ, ನನ್ನಪ್ಪ ಇವತ್ತು ಆವೇಶದಲ್ಲಿ ಹೇಳಿದ್ದಾನೆ, ನಾಡಿದ್ದು ಅವನ ಮನಸ್ಸು ತಣ್ಣಗೆ ಆಗಿರುತ್ತೆ, ನನ್ನಮ್ಮನನ್ನ ಬದುಕಿಸಿದ್ದು ಒಳ್ಳೇದಾಯ್ತು ಅಂತ ನನಗೆ ಪ್ರಶಸ್ತಿಯನ್ನು ಕೊಡ್ತಾನೆ ಎನ್ನುವಷ್ಟು ದುರಾಲೋಚನೆ ಮಾಡಲಿಲ್ಲ. ದೂರಾಲೋಚನೆ ಎಚ್ಚರ ಈ ಶತಾನಂದರಿಗೆ ಇತ್ತು. ಜನಕರಾಜ ಸಮಗ್ರ ಜಗತ್ತಿಗೆ ಪಾಠ ಮಾಡುವ ವ್ಯಕ್ತಿತ್ವವುಳ್ಳವನು, ಅಂಥ ದೊಡ್ಡ ಆದರ್ಶ ರಾಜ, ಸೀತಾದೇವಿಯ ತಂದೆ. ಅವನ ಮನಸ್ಸಿಗೆ ಶಾಂತಿನ ನೀಡಬೇಕಾದ್ರೆ ಎಂಥ ತಪಸ್ವಿ ಬಂದಿರಬೇಕು ಯೋಚನೆ ಮಾಡಿ. ಅದಕ್ಕೆ ಹೇಳಿದೆ, ನಾವೆಲ್ಲ ಜನಕರು ಅಂದ್ರೆ ಯಾವುದ್ಯಾವುದೋ ಅರ್ಥದಲ್ಲಿ ಜನಕರಾಗಿದ್ದೇವೆ. ಮಕ್ಕಳಿಗೆ ತಂದೆ ಎನ್ನುವ ಅರ್ಥದಲ್ಲೂ ಜನಕರಾಗಿದ್ದೇವೆ. ಜೀವನದಲ್ಲಿ ತುಂಬಾ ದುಃಖ ಬಂದಾಗ ಏನು ಮಾಡಬೇಕು ಅಂದ್ರೆ ಶತಾನಂದರ ಸಂಪರ್ಕ ಮಾಡಬೇಕು. ಶತೇತಿ ಪೂರ್ಣಮುದ್ದಿಷ್ಟಂ. ಶತ ಅಂದ್ರೆ ಪೂರ್ಣ ಅಂತರ್ಥ. ಪೂರ್ಣಾನಂದರು, ಪೂರ್ಣ ಪ್ರಜ್ಞರು, ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳನ್ನು ಶ್ರವಣ ಮಾಡಬೇಕು. ಆನಂದ ಅಧಿಕವಾಗುತ್ತೆ, ದುಃಖಗಳೆಲ್ಲ ಪರಿಹಾರವಾಗುತ್ತೆ. ಅಥವಾ ಜ್ಞಾನಿಗಳ ಸಂಘ ಮಾಡಬೇಕು, ದುಃಖಗಳು ಪರಿಹಾರವಾಗುತ್ತೆ.
ದುಃಖ ಆದಾಗ ದುಃಖಿಗಳ ಸಂಘ ಮಾಡಿದರೆ ದುಃಖ ಉಲ್ಬಣವಾಗುತ್ತೆ ಅನ್ನೋದು ಒಂದು ಸಿದ್ಧಾಂತ, ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾತು. ಶತಾನಂದರು ಕೇಳ್ತಾರೆ, ಯಾಕೆ ಅಳ್ತಾ ಇದ್ದೀ? ಅಲ್ಲ, ನಾನು ಯೋಚನೆ ಮಾಡಿದೆ, ಯಾವಾಗಲೂ ಸುಖ ಬೇಕು ಅಂತ ಯೋಚನೆ ಮಾಡಿದೆ, ದುಃಖ ಬಂದಿದೆ, ಎಷ್ಟೆಲ್ಲ ಉಪದ್ರವ ಇದೆ, ಇದೆಲ್ಲ ಪರಿಹಾರ ಆಗಬೇಕು. ನನ್ನ ಮಗಳಿಗೆ ಮದುವೆ ಆಗಬೇಕು, ನನ್ನ ತಮ್ಮನ ಮಕ್ಕಳಿಗೆಲ್ಲ ಕಲ್ಯಾಣ ಆಗಬೇಕು, ದೇಶಕ್ಕೆಲ್ಲ ಕಲ್ಯಾಣ ಆಗಬೇಕು, ಮನಸ್ಸಿಗೆ ಸಮಾಧಾನ ಆಗಬೇಕು, ಅಂಥ ಒಂದು ಕಥೆಯನ್ನು ಹೇಳಿ. ಮತ್ತೆ ತಡ ಆಗಬಾರದು, ನಮಗೆ ಪುರುಸೊತ್ತಿಲ್ಲ, ರಾಜರು ನಾವು, ಬೇಗ ಹೇಳಬೇಕು ಕತೆ, ಕೇಳಲಿಕ್ಕೆ ರಮಣೀಯವಾಗಿರಬೇಕು. ಕೇಳಿದ್ರಿಂದಲೇ ಎಲ್ಲಾ ಕಷ್ಟಗಳು ಪರಿಹಾರ ಆಗಬೇಕು. ಶ್ರವಣತಃ ಕಷ್ಟವನ್ನು ಪರಿಹಾರ ಮಾಡುವ ಕಥೆ ಯಾವುದು? ಅದು ಶ್ರೀನಿವಾಸನ ಕಥೆ ಅಂತ ಶತಾನಂದರು ಕತೆ ಹೇಳ್ತಾರೆ. ಆ ಕೃತ, ತ್ರೇತ, ದ್ವಾಪರ, ಕಲಿಯುಗಗಳಲ್ಲಿ 4 ಚತುರ್ಯುಗ ಮೂರ್ತಿಯಾದ ವೆಂಕಟೇಶ ಇದ್ದಾನೆ. ಅವನು ಪದ್ಮಾವತಿಯನ್ನು ಸ್ವೀಕಾರ ಮಾಡಿದ ಕಥೆಯನ್ನು ಕೇಳು, ಆ ಬೆಟ್ಟದ ಮಹಿಮೆಯನ್ನು ಕೇಳು, ನಿನ್ನ ಎಲ್ಲಾ ಬದುಕಿನ ದುಃಖಗಳು ಪರಿಹಾರವಾಗುತ್ತೆ. ಅವತ್ತು ಅವರಿಗೆ ಪರಿಹಾರ ಆಗಿದ್ದಲ್ಲ, ನಮ್ಮ ಬದುಕಿನಲ್ಲಿ ಏನೆಲ್ಲ ಕಷ್ಟಗಳಿದ್ರು, ನಿಮಗೆ ಕಲ್ಯಾಣ ಆಗಬೇಕಾ? ಕಲ್ಯಾಣ ಅಂದ್ರೆ ಮದುವೆ ಆಗಬೇಕು ಅಂತಾನೆ ಅರ್ಥ ಅಲ್ಲ. ಮದುವೆ ಆದ್ಮೇಲೆ ಮನಸ್ಸಿಗೆ ಸಮಾಧಾನ ಬೇಕಾ? ವೆಂಕಟೇಶ್ ಕಲ್ಯಾಣ ಹೇಳಬೇಕು. ನನಗೆ 28 ವರ್ಷ ಆಗಿತ್ತು, ಮದುವೆ ಆಗಿರಲಿಲ್ಲ. ಇಲ್ಲಿ ಕೆಲವರೆಲ್ಲ, ನಾನು ಉಡುಪಿಯಲ್ಲೇ ಇದ್ದೆ, 2 ವರ್ಷ ಪರ್ಯಾಯದ ಪ್ರಸಂಗದಲ್ಲಿದ್ದೆ. ಕೆಲವರೆಲ್ಲ ಬಂದು ಹೇಳ್ತಾ ಇದ್ರು, ಆಚಾರ್ಯ ನಿಮ್ಮ ಪ್ರವಚನ ತುಂಬ ಚಂದ ಆಗುತ್ತೆ ಅಂತ. ಸ್ವಲ್ಪ ಅವತ್ತೇ ದಪ್ಪ ಆಗಿದ್ದು ನಾನು. ಆಶ್ಚರ್ಯ ಆಯಿತು ನನಗೂ, ಬಹಳ ಹೊಗಳೂರು ಇದ್ದಾರಲ್ಲ ಅಂತ. ಮತ್ತೆ 3 ದಿನ ಕೊನೆಗೆ ಬಂದರು, ಆಚಾರ್ಯ ನಿಮ್ಮ ಪ್ರವಚನ ತುಂಬ ಚಂದ ಆಗುತ್ತೆ. ನನಗೆ ಡೌಟ್ ಬಂತು, ನೀವು ಪ್ರವಚನಕ್ಕೆ ಬರುವುದಿಲ್ಲ, ಸುಮ್ಮನೆ ಚಂದ ಆಗುತ್ತೆ ಅಂತ ಹೇಳ್ತೀರಲ್ಲ. ಇಲ್ಲ ಆಚಾರ್ಯ, ನಿಮ್ಮ ಪ್ರವಚನ ಮುಗಿಬೇಕಾದ್ರೆ ನನ್ನ ಮನೆಯವರು, ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬರ್ತೇನೆ. ಯಾಕೆ ಅಂತ ಕೇಳಿದೆ. ಅದು ನಾನು ತಲೆಯೆಲ್ಲ ಬೋಳಿಸಿ, ಜುಟ್ಟೆಲ್ಲ ಬಿಟ್ಟು ಇಲ್ಲೇ ಪ್ರವಚನ ಎಲ್ಲ ಮಾಡ್ತಾ ಇದ್ದೆ. ನನ್ನ ಮಗಳು 2nd ಇಯರ್ PUC ಓದ್ತಾ ಇದ್ದಾಳೆ. ತುಂಬ ತಂಟೆ, ಸರಿಯಾಗಿ ಓದ್ತಾ ಇಲ್ಲ. ಒಂದಿನ ಏನು ಮಾಡಿದೆ, ನೀವು ಇಲ್ಲಿ ಸ್ಟೇಜಲ್ಲಿ ಕೂತಿದ್ರಿ, ಚಂದ ಎಲ್ಲ ತಲೆ ಬೋಳಿಸಿ ಜುಟ್ಟು ಬಿಟ್ಟು ಕೂತಿದ್ರಿ. ನನ್ನ ಮಗಳನ್ನ ಕರ್ಕೊಂಡು ಬಂದೆ. ನೀನು ಈ ವರ್ಷ PUCಯಲ್ಲಿ ಫೇಲ್ ಆದರೆ ಈ ಆಚಾರ್ಯಗೆ ಕೊಟ್ಟು ಮದುವೆ ಮಾಡ್ತೀನಿ ಎಂದೆ. ಅವತ್ತಿಂದ ನನ್ನ ಮಗಳು ಫಾಸ್ಟ್ ಕ್ಲಾಸ್, ಸೂಪರ್ ಆಗಿ ಓದ್ತಾ ಇದ್ದಾಳೆ ಅಂತ. ನನ್ನನ್ನು ಎಷ್ಟು ಮಂಗ ಮಾಡಿದ್ರು ಅಂದ್ರೆ, ಈ ಜುಟ್ಟು, ಜನಿವಾರ, ವೇಷಭೂಷಣಗಳು ಆಧುನಿಕ ಹೆಣ್ಮಕ್ಕಳಿಗೆ ಡಿಸ್ಕ್ವಾಲಿಫಿಕೇಶನ್, ಇವರಿದ್ದವ್ರನ್ನ ಮದುವೆ ಆಗಬಾರದು ಅಂತ. ನಾನು ಅನ್ಕೊಂಡೆ, ಬಹುತೇಕ ನನಗಿನ್ನ ಮದುವೆಯೇ ಆಗೋದಿಲ್ಲ ಅಂತ. ಇಲ್ಲಿಂದ ಎಲ್ಲ ಪರ್ಯಾಯ ಮುಗಿತು, ಮೈಸೂರಿಗೆ ಹೋಗಿ ಒಂದು ವೆಂಕಟೇಶ್ ಕಲ್ಯಾಣ ಹೇಳಿದ್ದೇ ತಡ, ಎಲ್ಲೋ ತಮಿಳ್ನಾಡು ನೀವೇ ಆಗಬೇಕು ಅಂತ ಮದುವೆ ಆದ್ರು ಅವರು. ಮದುವೆ ಆಯ್ತು, ಮೊದಲನೇ ಬಾರಿ ವೆಂಕಟೇಶ್ ಕಲ್ಯಾಣ ಹೇಳಿದೆ, ಮದುವೆ ಆಯ್ತು, ಚಿಂತೆ ಆಗಲಿಲ್ಲ. ಇನ್ನೊಂದ್ಸಲಿ ವೆಂಕಟೇಶ್ ಕಲ್ಯಾಣ ಹೇಳಿದೆ, ಮಕ್ಕಳಾಯ್ತು. ಮತ್ತೆ ಎಷ್ಟು ಮಕ್ಕಳು ಅಂತಿಲ್ಲ ಕೇಳಿಕ್ ಹೋಗಬೇಡಿ, ಮತ್ತೆ ಇನ್ನೂ ಕಲ್ಯಾಣ ಆಯ್ತಾ ಅಂತ ಕೇಳಬೇಡಿ. ಆಗಿದ್ದೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಲಿಕ್ಕೆ ನಾನೇ ದೃಷ್ಟಾಂತ ಅಂತ ಹೇಳಿದೆ. ವೆಂಕಟೇಶ ಕಲ್ಯಾಣ ಹೇಳಿದರೆ, ಆಮೇಲೆ ರುಕ್ಮಿಣಿ ಕಲ್ಯಾಣವನ್ನು ಹೇಳಿದರೆ, ಸೀತಾ ಕಲ್ಯಾಣವನ್ನು ಹೇಳಿದರೆ, ನಿತ್ಯ ಬದುಕಿನಲ್ಲಿ ಮಾನಸಿಕವಾದ ನೆಮ್ಮದಿ ಸಿಗುತ್ತೆ, ಕಲ್ಯಾಣವಾಗುತ್ತೆ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಮತ್ತೆ ಅನೇಕ ದಾಸರ ಸುಳಾದಿಗಳು, ಎಲ್ಲ ರೀತಿಯಾದ ಪದ್ಯಗಳು ಕೂಡ ವೆಂಕಟೇಶ ಕಲ್ಯಾಣದ ಕಥೆಯ ಬಗ್ಗೆ ಇದೆ. ಆ ದೃಷ್ಟಿಯಿಂದ ವೆಂಕಟೇಶ ಕಲ್ಯಾಣದ ಕಥೆಯನ್ನ ಸುಶ್ರಾವ್ಯವಾಗಿ ಕೇಳಿ ಎಲ್ಲ ರೀತಿಯಾದ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ ಅಂತ ಶತಾನಂದರು ಜನಕರಾಜನಿಗೆ ಹೇಳಿದರು. ನೋಡಿ ಎಷ್ಟು ಆಶ್ಚರ್ಯ ಅಂದ್ರೆ, ಸೀತಾದೇವಿಗೂ ಕಲ್ಯಾಣವಾಗಿದ್ದು ವೆಂಕಟೇಶ ಕಲ್ಯಾಣದ ಕಥೆಯನ್ನು ಕೇಳಿದ್ರಿಂದ ಅಂತ. ಅಂದ್ರೆ ಲಕ್ಷ್ಮೀದೇವಿಯೂ ಇಷ್ಟಪಡುವ ಕಥೆ ಅದು ವೆಂಕಟೇಶ ಕಲ್ಯಾಣ. ಮತ್ತೆ ಆ ವೆಂಕಟಾಚಲ ಪರ್ವತ, ಆ ಪರ್ವತದ ಮಹಿಮೆಯನ್ನು ಕೇಳಿ, ಚತುರ್ಯುಗದಲ್ಲಿ ಯಾರ್ಯಾರು ಆ ಭಗವಂತನನ್ನ ಆರಾಧನೆ ಮಾಡಿದ್ದಾರೆ ಅದನ್ನು ಕೇಳಿದ್ರು ಎಲ್ಲ ವಿಧವಾದ ಮಂಗಳವಾಗುತ್ತೆ ಅಂತ ವರ್ಣನೆ ಮಾಡಿದ್ದಾರೆ. ಶತಾನಂದರು ಹೇಳ್ತಾರೆ, ಕೃತಯುಗದಲ್ಲಿ ಋಷಭಾಚಲ ಅಂತ ಹೆಸರು, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಹೆಸರು, ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಹೆಸರು, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು. ವೆಂಕಟಾಚಲ ಅಂದ್ರೆ ವೇಂ ಪಾಪಂ ಕಟತೆ ಯಸ್ಮಾತ್. ವೇಂ ಅಂದ್ರೆ ಪಾಪ ಅಂತ ಅರ್ಥ, ಕಟ ಅಂದ್ರೆ ನಾಶ ಅಂತ ಅರ್ಥ. ಪಾಪಗಳನ್ನೆಲ್ಲ ಪರಿಹಾರ ಮಾಡಿದ್ರಿಂದ ವೆಂಕಟ ಅಂತ ಆ ಪರ್ವತಕ್ಕೆ ಹೆಸರು ಬಂತು. ಯಾಕೆ ಹೆಸರು ಬಂತು? ಸಂಕ್ಷೇಪವಾಗಿ ಹೇಳ್ತೇನೆ, ತುಂಬಾ ವಿಸ್ತಾರವಾಗಿದೆ ಕಥೆ. ವೃಷಭ ಅಂತ ಒಬ್ಬ ಅಸುರ ಇದ್ದ, ಅವನು ನರಸಿಂಹೋಪಾಸಕ. ಯಾವಾಗಲೂ ನರಸಿಂಹ ಶಾಲಗ್ರಾಮಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಂತೆ. ಪೂಜೆ ಮಾಡುವ ಪದ್ಧತಿ ಏನು ಅಂದ್ರೆ, ಪೂಜೆಯ ಕೊನೆಯಲ್ಲಿ ಖಡ್ಗವನ್ನು ತೆಗೆದುಕೊಂಡು ತನ್ನ ಶಿರಚ್ಛೇದನ ಮಾಡಿ ನರಸಿಂಹನಿಗೆ ತನ್ನ ತಲೆಯೇ ಪುಷ್ಪವನ್ನಾಗಿ ಸಮರ್ಪಣೆ ಮಾಡ್ತಾ ಇದ್ದ. ತಲೆ ಇದ್ದವರೆಲ್ಲ ಇದನ್ನೇ ಮಾಡಬೇಕು, ತಲೆ ಕಡಿಲಿಕ್ಕೆ ಹೋಗಬಾರದು, ತಲೆಯೇ ಪುಷ್ಪ ಅಂತ ಅರ್ಥ. ಸತ್ಯಪುಷ್ಪ, ಜ್ಞಾನಪುಷ್ಪ, ಅಹಿಂಸಾ, ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ. ಅಷ್ಟ ಪುಷ್ಪಗಳು, ಭಾವಪುಷ್ಪಗಳು. ತಲೆಯಲ್ಲಿ ಜ್ಞಾನ, ಸತ್ಯ, ಅಹಿಂಸಾ ಇತ್ಯಾದಿ ಜ್ಞಾನಗಳೇ ಇಲ್ಲದೆ ದೇವರಿಗೆ ಪೂಜೆ ಮಾಡಿದರೆ ದೇವರದನ್ನ ಸ್ವೀಕಾರ ಮಾಡಲ್ಲ. ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ಕೇಳನೋ.
ಸಕಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಕೊಳ್ಳನೋ ಹರಿಕೊಳ್ಳನೋ. ಎಲ್ಲಾ ಸಾಧನಗಳಿದ್ರೂ ತುಳಸಿ ಇಲ್ಲ ಅಂದ್ರೆ ದೇವರಿಗೆ ಅದು ಸ್ವೀಕಾರಾರ್ಹ ಆಗಲ್ಲ. ಸಕಲ ಎಲ್ಲ ಇದೆ, ಚಂಡೆ ಇದೆ, ವೈದ್ಯ ಇದೆ, ವಾದ್ಯ ಇದೆ, ವೈಭವಗಳಿದ್ದಾವೆ, ಪರಿಚಾರಕರಿದ್ದಾರೆ, ಎಲ್ಲ ಇದೆ. ಹೃದಯದಲ್ಲಿ ಭಕ್ತಿ ಇಲ್ಲ, ಅಹಿಂಸಾದಿ ಪುಷ್ಪಗಳಿಲ್ಲ ಅಂದ್ರೆ ಆ ಪೂಜೆ ದೇವರಿಗೆ ಸ್ವೀಕಾರ ಆಗಲ್ಲ. ಒಬ್ಬ ಅಸುರನಾಗಿದ್ರೂ ಕೂಡ ತನ್ನ ತಲೆಯನ್ನ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದ ಅಂದ್ರೆ, ತನ್ನ ತಲೆ ಅಂದ್ರೆ ಅದು ಜ್ಞಾನಕ್ಕೆ ಸಂಕೇತ. ಅದು 2 ಕಿವಿಗಳಿಂದ ತತ್ವಜ್ಞಾನವನ್ನು ತುಂಬಿಸಿಕೊಂಡು ಹೃದಯದಲ್ಲಿರುವ ಭಗವಂತನಿಗೆ ಅಭಿಷೇಕ ಮಾಡಬೇಕು. ಅದಕ್ಕೆ ಇದಕ್ಕೆ ಹೆಸರೇನು ಗೊತ್ತಾ? ಶಿರಸಾಸನ ಅಂತ ಕರೀತಾರೆ. ಆಸನ ಇದು ಅಂತ ಅರ್ಥ, ಕಂಠ ಇದು ಅಂತ ಅರ್ಥ, ಇದು ಕಲಶ ಅಂತ ಅರ್ಥ, ತುಂಬುವ ನಳಿಕೆ ಇದು ಅಂತ ಅರ್ಥ. ದೇವರು ಏನು ಮಾಡಿದ್ದಾನೆ? ಇದೊಂದು ಜ್ಞಾನ ಕಲಶವನ್ನು ತಿರುಗಿಸಿ ಇಟ್ಟಿದ್ದಾನೆ. ಯಾಕೆ ಗೊತ್ತೋ? ಹೃದಯದಲ್ಲಿ ದೇವರಿದ್ದಾನೆ, ಕಲಶದಲ್ಲಿ ಜ್ಞಾನವನ್ನು ತುಂಬಿಸಿಕೊಂಡು ಅದನ್ನು ತಿರುಗಿಸಿಟ್ಟಿದ್ದಾನೆ. ಕಂಠದ ಮೂಲಕ ದೇವರ ಸ್ಮರಣೆ ಮಾಡ್ತಾ ಹೃದಯಸ್ಥನಾದ ಭಗವಂತನಿಗೆ ಅಭಿಷೇಕ ಮಾಡಿ. ಕನ್ನಡಿ ಮುಂದೆ ಹೋಗಿ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಇದು ಕಲಶದ ಹಾಗೆ ಕಾಣುತ್ತೆ. ಇದು ಆಸನ, ಇದು ಕಂಠ, ಇದು ದೊಡ್ಡ ಒಂದು, ಕೆಲವರದು ಸ್ವಲ್ಪ ದಪ್ಪ, ಕೆಲವರದು ಸಣ್ಣ ಕಲಶ. ಆ ಕಲಶದಲ್ಲಿ ಹೃದಯಸ್ಥನಾದ ಭಗವಂತನಿಗೆ ಅಭಿಷೇಕ ಮಾಡಬೇಕು. ಈ ಭಾವ ಅಸುರ ಯೋನಿಯಲ್ಲಿ ಹುಟ್ಟಿದರೂ ಕೂಡ ಋಷಭಾಸುರನಿಗೆ ಇತ್ತು. 12 ವರ್ಷಗಳ ಕಾಲ ನಿರಂತರ ಇಂತಹ ಸೇವೆಯನ್ನು ಮಾಡಿದ. ಒಂದು ದಿನ ಅವನ ಆರಾಧನೆಯಿಂದ ಸಂತುಷ್ಟನಾದ ನರಸಿಂಹ ಥಟ್ಟನೆ ಪ್ರತ್ಯಕ್ಷನಾದ. ವರಂ ಋಣೀಶ್ವ ಅಂತಾನೆ. ಅವಾಗ ಹೇಳ್ತಾನೆ ಋಷಭಾಸುರ, ಗೋವಿಂದ, ನಾನು ನಿನ್ನ ಜೊತೆಗೆ ಯುದ್ಧ ಭಿಕ್ಷಾಂ ಪ್ರದೇಹಿಮೆ, ನಾನು ಯುದ್ಧವನ್ನು ಮಾಡಬೇಕು. ಇದೆಂತ ವರ ಅಂತ ಅನಿಸುತ್ತೆ. ಚೆನ್ನಾಗಿ ಗುರುಗಳ ಹತ್ರ ಸೇವೆ ಮಾಡಿ ಏನಾದರೂ ವರ ಕೇಳುವಂತ ಗುರುಗಳು ಹೇಳಿದ್ರೆ, ಗುರುಗಳೇ ನಿಮ್ಮೆರಡು ಕಪಾಳಕ್ಕೆ ಬಿಡಬೇಕು ಅಂತ ಮನಸ್ಸಾಗಿದೆ ಅಂತ ಹೇಳಿದ್ರೆ ಎಷ್ಟು ಅಪರಾಧವೋ ಅಂತ ಮಾತು ಇದು. ಅವನು ಹೇಳ್ತಾನೆ, ನಿನ್ ತಲೆ ಕಡಿಬೇಕು ಅಂತ ನನಗೆ ಮನಸ್ಸು, ನಿನ್ ಜೊತೆಗೆ ಯುದ್ಧವನ್ನು ಮಾಡಬೇಕು ಅಂತ ಮನಸ್ಸಾಗಿದೆ. ಆದರೆ ಇದರ ಅಭಿಪ್ರಾಯ ಹಾಗಲ್ಲ, ಮೇಲ್ನೋಟಕ್ಕೆ ಹಾಗೆ ತೋರುತ್ತೆ. ಭಗವಂತ ಒಪ್ಪಿಕೊಳ್ತಾನೆ, ನೀನು ಯಾವ ರೂಪದಲ್ಲಿ ಯುದ್ಧ ಮಾಡಬೇಕು ಅಂತ ಬಯಸಿದೆ? ಅಲ್ಲ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಈ ರೂಪಗಳನ್ನೆಲ್ಲ ಅಪ್ರತಿಹತವಾದ ರೂಪಗಳು, ಪರಾಜಯವೇ ಇಲ್ಲದ ರೂಪಗಳು ಅಂತ ವರ್ಣನೆ ಮಾಡಿದ್ದಾರೆ. ನಾನು ಆ ರೂಪಗಳ ಪರಾಕ್ರಮವನ್ನು ನೋಡಬೇಕು. ನಾನು ತುಂಬಾ ಗಟ್ಟಿಯಾಗಿದ್ದೇನೆ, ನಾನು ಪರಾಕ್ರಮವನ್ನು ನಿನಗೆ ಸಮರ್ಪಣೆ ಮಾಡಬೇಕು. ಇದನ್ನ ಶಾಸ್ತ್ರ ಹೇಳುತ್ತೆ. ಯಾರ್ಯಾರಿಗೆ ಯಾವ ಯಾವ ಶಕ್ತಿಗಳಿದೆಯೋ ಅದನ್ನು ಸಮರ್ಪಣೆ ಮಾಡಬೇಕು. ಅಸುರರಲ್ಲಿ ಇರುವ ಶಕ್ತಿ ಅಂದರೆ ದೈಹಿಕವಾದ ಶಕ್ತಿ, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಘಟೋತ್ಕಚ, ಹಿಡಿಂಬೆ ಅಸುರರಲ್ಲಿ ಹುಟ್ಟಿದ್ದು. ಆ ಘಟೋತ್ಕಚ ದೇವರ ಪೂಜೆ ಮಾಡಿದ. ಹೇಗೆ? ತನ್ನ ದಡೂತಿಯಾದ ಶರೀರದ ಶಕ್ತಿಯನ್ನೆಲ್ಲ ಕೌರವ ಕುಲದ ಮೇಲೆ ಬೀಳಿಸಿ ದೇವರಿಗೆ ಪೂಜೆಯನ್ನು ಮಾಡಿದ. ಅಂದ್ರೆ ದೈಹಿಕವಾದ ಪತನ ಆಗಬೇಕಾದರೂ ಶಕ್ತಿಯಿಂದ ಪತನ ಮಾಡಿ ಅದನ್ನು ದೇವರಿಗೆ ಪೂಜೆಯನ್ನಾಗಿ ಸಮರ್ಪಣೆ ಮಾಡಿದ. ವೃಷಭಾಸುರ ಕೇಳುವುದು ಅದೇ. ಸ್ವಧರ್ಮೇ ನಿಧನಂ ಕ್ಷಯಃ ಪರಧರ್ಮೋ ಭಯಾವಹ. ನಾನೊಬ್ಬ ಅಸುರ, ಆದರೆ ಭಕ್ತನಾಗಿದ್ದೇನೆ. ನಾನು ಯಜ್ಞಯಾಗಗಳನ್ನು ಮಾಡಲಿಕ್ಕೆ ಅನಧಿಕಾರಿಯಾಗಿದ್ದೇನೆ. ಹಾಗಾಗಿ ನೀನು ಕೊಟ್ಟ ಪರಾಕ್ರಮವನ್ನ ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿ, ನಿನ್ನ ಕೈಯಲ್ಲಿರುವ ಚಕ್ರದಿಂದ ನನ್ನ ಶಿರವನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ಇಂಥ ಒಂದು ಭಾಗ್ಯವನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದ. ಆ ಸಮಯದಲ್ಲಿ ಅವನಿಗೂ ಆ ಅಸುರನಿಗೂ ಭಯಂಕರವಾದ ಯುದ್ಧ ನಡೆಯುತ್ತೆ. ಕೇಶವಾನಂತ ಗೋವಿಂದ ಶ್ರೀನಿವಾಸ ಸರೋತ್ತಮ, ನಚ ಮೋಕ್ಷಂ ನಚ ಸ್ವರ್ಗ್ಯಂ ಪಾರಮೇಷ್ಟ್ಯ ಪದಂ ಹರೆ. ನನಗೆ ಮೋಕ್ಷ ಬೇಡ, ಸ್ವರ್ಗ ಬೇಡ, ನಿನ್ನ ಜೊತೆಗೆ ಯುದ್ಧವನ್ನು ಮಾಡಬೇಕು ಅಂತ. ಆ ಯುದ್ಧವನ್ನು ನೋಡಲಿಕ್ಕೆ ದೇವಾನುದೇವತೆಗಳೆಲ್ಲ ಬರ್ತಾರೆ. ಯುದ್ಧದಲ್ಲಿ ಸೋಲ್ತಾನೆ. ಅಬ್ಬಾ, ನಿನ್ನ ಪರಾಕ್ರಮ, ನಿನ್ನ ಶಕ್ತಿ, ಭಗವಂತನ ಅನಂತ ಗುಣಗಳಲ್ಲಿ ಸರ್ವಶಕ್ತ ಅನ್ನೋದು ಒಂದು ಗುಣ. ಆ ಗುಣದ ಅನುಸಂಧಾನ ನನಗಾಯ್ತು ಅಂತಾನವನು. ನೋಡಿ, ಅದು ಆ ವಿಚಾರವೂ ಒಳ್ಳೆಯದೇ. ಆ ಕೃಷ್ಣನ ಪರಾಕ್ರಮಗಳ ಅನುಭವ ನನಗೆ ಆಯ್ತು ಅಂತ ಹೆಮ್ಮೆಯನ್ನು ಪಡ್ತಾನೆ ಅಸುರ. ಕೊನೆಗೆ ಭಗವಂತ ಹೇಳ್ತಾನೆ, ಕಾಲಿಗೆ ಬಿದ್ದಿದೆ ನೀನು ಭಕ್ತ, ಏನು ಬೇಕೋ ವರವನ್ನ ಕೇಳಿಕೋ. ಚಕ್ರಪಾಣಿ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ. ಅವನು ಹೇಳ್ತಾನೆ, ನೋಡಿ, ಶಂಖಚಕ್ರಗಳನ್ನು ಹಚ್ಚಿಕೊಳ್ಳಬೇಕು ಅಂತ ಮನಸ್ಸಾಗ್ತಾ ಇದೆ. ಅಸುರ ಇವತ್ತು ಯಕ್ಷಗಾನದಲ್ಲೆಲ್ಲ ಅಸುರನ ಪ್ರವೇಶ ಅಂದ್ರೆ ಅಡ್ಡನಾಮ ಹಾಕಿಕೊಂಡೇ ಬರ್ತಾನೆ. ವೃಷಭಾಸುರ ಉದ್ದನಾಮ ಹಾಕಿದವನು. ಇದು ಉದ್ದನಾಮ ಯಾವತ್ತೂ ಒಳ್ಳೆಯದು. ಅಡ್ಡನಾಮ ಹಾಕಬಾರದು ಅಂತಲ್ಲ, ಅಡ್ಡ ಹಾಕಿದ ಮೇಲೆ ಮತ್ತೆ ಉದ್ದ ಹಾಕಬೇಕು ಅಂತ ಅರ್ಥ. ಅಡ್ಡ ಕೊನೆಯಲ್ಲ, ಉದ್ದವೇ ಕೊನೆ. ನಿಮ್ಮ ಮನೆಗೆ ಹೋಗಬೇಕಾದ್ರೆ ಅಡ್ಡ ಹೋಗ್ತೀರಾ, ಉದ್ದ ಹೋಗ್ತೀರಾ? ಮನೆಗೆ ಹೋಗ್ತಾ ಅಡ್ಡ ಅಡ್ಡ ಹೋಗ್ತಾ ಇದ್ರೆ ಪರ್ಪೇಲ್ ಅಂತ ಕರೀತಾರೆ. ಉದ್ದ ಉದ್ದ ಹೋಗ್ತಾ ಇದ್ರೆ ಇವನಿಲ್ಲ, ಸರಿಯಾಗಿದ್ದಾನೆ ಅಂತಾರೆ. ಅದಕ್ಕೆ ನಮ್ಮ ದೀಕ್ಷೆ ಹೇಗಿರಬೇಕು ಅಂದ್ರೆ, ಅದಕ್ಕೆ ಕೆಲವರು ಹೇಳ್ತಾ ಇದ್ರು, ನಮ್ಮ ಸ್ನೇಹಿತರು ಬಂದಿದ್ದಾರೆ ಇವತ್ತಿಲ್ಲಿ, ಗೋಡೆಗೆ ಹುಟ್ಟಿದ ತಕ್ಷಣ ಭಗವಂತ ಕೈಯಲ್ಲಿ, ನಮ್ಮ ಹಸ್ತಗಳಲ್ಲಿ ಶಂಖಚಕ್ರಗಳನ್ನು ಅಂಟಿಸಿರುತ್ತಾನೆ. ಗೋಡೆಗೆ ತಿಕ್ಕಿದ್ರೆ ಶಂಖಚಕ್ರ ಕಾಣುತ್ತೆ, ಅಡ್ಡನಾಮ ಕಾಣೋದಿಲ್ಲ, ಶಂಖಚಕ್ರಗಳೇ ಕಾಣೋದು. ಉದ್ದನಾಮವನ್ನೇ ಹಾಕಬೇಕು.
ಆ ದೃಷ್ಟಿಯಿಂದ ನೇರ ಅಂತ ಕರೀತಾರೆ. ರುಜು ಮಾರ್ಗ ಎಲ್ಲ ಕಡೆ ಇರುವುದು ಹೀಗೆ. ಊರ್ಧ್ವ ಪುಂಡ್ರಂ ರುಜು ಸೌಮ್ಯಂ ಲಲಾಟೆ ಯಸ್ಯ ದೃಶ್ಯತೆ ಸಚಂಡಾಲೋಪಿ ಶುದ್ಧಾತ್ಮ ಪೂಜ್ಯ ಏವನ ಸಂಶಯ. ಯಾರು ಶಂಖಚಕ್ರಗಳನ್ನು ಧಾರಣೆ ಮಾಡಿ ಗೋಪೀಚಂದನ ಲಿಪ್ತಾಂಗ ಎಂ ಪಶ್ಯತಿ ಚಕ್ಷುಷ ತಂ ಶುದ್ಧಂ ವಿಜಾನೀಯಾತ್ ನಾತ್ರ ಕಾರ್ಯ ವಿಚಾರಣ. ಆಚಾರ್ಯರು ಕೃಷ್ಣಾಮೃತ ಮಹಾಣವದಲ್ಲಿ ಹೇಳ್ತಾರೆ. ವಾದಿರಾಜರು ತುಂಬಾ ಚೆನ್ನಾಗಿ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಡ್ಡ ಹಾಕಬಾರದು, ಉದ್ದ ಹಾಕಬೇಕು. ಯಾಕೆ ಅಂದ್ರೆ ಇದು ನಮ್ಮ ದೇವರು ನಮ್ಮ ದೇಹದಲ್ಲಿ ಇಟ್ಟ ಒಂದು ಫಲಕ. ಒಂದು ಇದು ರಾಜಾಂಗಣ ಅಂತಂದ್ರೆ ಇದಕ್ಕೊಂದು ಫಲಕ ಅಂತ ಇದೆ. ಏನು ಕಾರ್ಯಕ್ರಮ ನಡೆಯುತ್ತೆ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಹಾಗೆ ನಮ್ಮ ದೇಹದಲ್ಲಿ ಹಾಕಿದ ಬೋರ್ಡ್ ಯಾವುದು ಅಂದ್ರೆ ನಮ್ಮ ಹಣೆ. ಎಲ್ಲರೂ ಹೇಳುವುದೇನು, ನನ್ನ ಹಣೆ ಬರಹ ಹೀಗೆ ತೋರಿಸುವುದು. ಬರೆಯುವುದು ಹೇಗೆ ಬರೀತಾರೆ? ಉದ್ದುದ್ದ ಬರೆಯಲ್ಲ, ಅಡ್ಡಡ್ಡ ಬರೆದಿರ್ತಾರೆ. ಬ್ರಹ್ಮದೇವರು ನಮ್ಮ ಪ್ರಾರಬ್ಧಗಳನ್ನೆಲ್ಲ ಅಡ್ಡಡ್ಡ ಬರೆದಿರ್ತಾರಂತೆ. ನೀವು ಅಡ್ಡ ಹಾಕಿದ್ರೆ ಏನಾಗುತ್ತೆ? ಅದು ಅಡ್ಡಡ್ಡ ಬರೆದಾಗ ಕೈಯಲ್ಲಿ ಹೀಗೆ ಅಂದ್ರೆ ಇನ್ನೂ ಪ್ರಾರಬ್ಧ ಕರ್ಮ ಜಾಸ್ತಿ ಆಗಿ ತೋರುತ್ತೆ, ಸ್ಪಷ್ಟವಾಗುತ್ತೆ. ಅದು ಅಳಿಸಿ ಹೋಗಬೇಕು. ಅದಕ್ಕೇನು ಮಾಡಬೇಕು ಅಂದ್ರೆ ಗೋಪಿಯನ್ನ ದೇವರ ಪಾದದ ಗೋಪಿ ಚಂದನ ಅಂದ್ರೆ ಅದು ವಾದಿರಾಜ ಮೃತ್ತಿಕೆ ಎನ್ನುವ ಶಬ್ದದ ತರ. ಅದು ವಾದಿರಾಜ ಮೃತ್ತಿಕೆ ಅಂದ್ರೆ ವಾದಿರಾಜರ ಮೃತ್ತಿಕೆ ಅಲ್ಲ. ವಾದಿರಾಜರು ಹಯಗ್ರೀವನ ಧೂಳನ್ನ ತಾವು ಧಾರಣೆ ಮಾಡಿದ್ದಾರೆ. ಅವರು ಧರಿಸಿದ ಮೃತ್ತಿಕೆ ವಾದಿರಾಜ ಮೃತ್ತಿಕೆ. ಗೋಪಿ ಚಂದನವೂ ಹಾಗೆ. ಕೃಷ್ಣನ ಪಾದದ ಧೂಳನ್ನ ಗೋಪಿಯರು ಧರಿಸಿದ್ದಾರೆ. ಗೋಪಿಯರು ಧರಿಸಿದ ಚಂದನ ಗೋಪಿ ಚಂದನ, ವಾದಿರಾಜರು ಧರಿಸಿದ ಮೃತ್ತಿಕೆ ವಾದಿರಾಜ ಮೃತ್ತಿಕೆ. ತದ್ವತ್ ಅಂತಹ ದೇವರ ಪಾದದ ರಜಸ್ಸನ್ನು ತೆಗೆದು ಹಣೆಯಲ್ಲಿ ಹಾಕಿದ್ರೆ ಏನಾಗುತ್ತೆ? ನೋಟಿಸ್ ಬೋರ್ಡ್ ಅಲ್ಲಿ ಬರೆದದ್ದನ್ನೆಲ್ಲ ಹೀಗೆ ಅಳಿಸಿದ್ರೆ ಎಲ್ಲ ಅಳಿಸಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅಡ್ಡ ಬರೆದ ಪ್ರಾರಬ್ಧಗಳನ್ನೆಲ್ಲ ಅಳಿಸುವ ಉಪಾಯ ಯಾವುದು ಅಂದ್ರೆ ಉದ್ದನಾಮ ಅಂತ ವಾದಿರಾಜರು ತೀರ್ಥಪ್ರಬಂಧದಲ್ಲಿ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಈ ಅಸುರ ಹೇಳ್ತಾನೆ, ಶಂಖಚಕ್ರಗಳ ಮಹಿಮೆಯಿಂದ ನಾನು ನನ್ನ ಧನ್ಯತೆಯನ್ನು ಅನುಭವಿಸ್ತಾ ಇದ್ದೇನೆ. ದೇವರೇ, ನಿನ್ನ ಚಕ್ರದ ಮಹಿಮೆ, ಶಂಖಗಳ ಮಹಿಮೆ ಏನು ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿನ ಸಂಶಯ, ಯಚ್ಚಕ್ರೇಣ ಪುರಾರಾಜ ಕೀರ್ತಿಮಾನ್ ಕೀರ್ತಿಮಾಪ್ತವಾನ್ ತಚ್ಚಕ್ರೇಣ ಹತಶೀಘ್ರಂ ಗಚ್ಛಾಮಿ ತವ ಮಂದಿರಂ. ನಿನ್ನ ಚಕ್ರದ ಘಾತ ನನಗೆ ಎಲ್ಲಿ ಆಗುತ್ತೋ ಮೋಕ್ಷವೇ ಸಿಗುತ್ತೆ. ಗಜರಾಜ, ಆ ಗಜರಾಜನನ್ನು ಹಿಡಿದ ಮೊಸಳೆ ರೂಪದ ಒಬ್ಬ ಆ ಹಾಹಾ ಹೂಹು ಅನ್ನುವ ಗಂಧರ್ವ, ಭಗವಂತನ ಚಕ್ರ ತಾಗಿದ ತಕ್ಷಣ ಅವರ ಪಾಪಗಳೆಲ್ಲ ಪರಿಹಾರ ಆಯಿತು ಅಂತ ಕೇಳಿದ್ದೇನೆ. ಶಿಶುಪಾಲ ಕೃಷ್ಣನ ದೇವರ ವಿರುದ್ಧ 100 ಬಿರುನುಡಿಗಳಿಂದ ಮಾತನಾಡಿದ. ಕೊನೆಗೆ ದೇವರು ಚಕ್ರ ಪ್ರಯೋಗ ಮಾಡಿದ ತಕ್ಷಣ ಪಾಪಗಳೆಲ್ಲ ಪರಿಹಾರ ಆಯಿತು. ವರ್ಷಕ್ಕೊಮ್ಮೆ ಆದರೂ ಬಿಸಿ ಬಿಸಿಯಾದ ಚಕ್ರದವನ್ನ ದೇಹಕ್ಕೆ ತಾಗಿಸಿಕೊಳ್ಳಬೇಕಂತೆ. ಅದನ್ನೇ ತಪ್ತ ಮುದ್ರಾಧಾರಣ. ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ. ವಿಶೇಷವಾಗಿ ಪವಿವತ ತ್ರಾಯತೆ, ವಜ್ರಾಯುಧದಂತೆ ನಮ್ಮನ್ನು ರಕ್ಷಣೆ ಮಾಡುವ ಸಾಮರ್ಥ್ಯ ಚಕ್ರಕ್ಕೆ ಇದೆ. ಅತಪ್ತ ತನೋರ್ನತ ದಾಮೋ ಅಶ್ನುತೆ. ವೇದ ಮಂತ್ರ ಹೇಳುತ್ತೆ, ಯಾರು ಚಕ್ರದಿಂದ ದೇಹವನ್ನು ಸುಟ್ಟಿಕೊಳ್ಳೋದಿಲ್ಲ, ಬಿಸಿಯನ್ನು ತಾಗಿಸಿಕೊಳ್ಳೋದಿಲ್ಲ, ಅವರ ದೇಹಕ್ಕೆ ಮಾಡಿದ ಕರ್ಮಗಳೆಲ್ಲ ಸೋರಿ ಹೋಗುತ್ತೆ. ಒಂದು ಮಡಿಕೆ ಇದೆ, ಮಣ್ಣಿನಿಂದ ಮಡಿಕೆಯನ್ನು ಕುಂಬಾರ ರಚನೆ ಮಾಡಿದ್ದಾನೆ. ಆ ಮಡಿಕೆಯನ್ನು ಇನ್ನೂ ಸುಟ್ಟಿಲ್ಲ. ಸುಡದೇ ಇದ್ದಾಗ ಆ ಮಡಿಕೆಗೆ ನೀರು ಹಾಕಿದರೆ ಮಡಿಕೆಯ ನೀರೆಲ್ಲ ಸೋರಿ ಹೋಗುತ್ತೆ, ಮಡಿಕೆಯ ಮಣ್ಣೆಲ್ಲ ಮುದ್ದೆ ಆಗುತ್ತೆ, ಮಡಿಕೆ ಉಳಿಯೋದಿಲ್ಲ. ಯಾಕೆಂದ್ರೆ ಸುಟ್ಟಿಲ್ಲ, ಸಂಸ್ಕಾರ ಆಗಿಲ್ಲ. ಹಾಗೆ ಇದೊಂದು ದೇಹ ದೇವರು ಕೊಟ್ಟ ಮಣ್ಣಿನ ಮಡಿಕೆ. ಇದರಲ್ಲಿ ತುಂಬುವ ನೀರು ಅಂದ್ರೆ ನಾವು ಮಾಡುವ ಸತ್ಕರ್ಮಗಳು. ಆ ಸತ್ಕರ್ಮಗಳು ರಕ್ಷಿತವಾಗಬೇಕು ಅಂದ್ರೆ ಈ ಮಡಿಕೆಯನ್ನು ಬಿಸಿ ಮಾಡಬೇಕು. ಅಷ್ಟು ಜೋರಾಗಿ ಬೆಂಕಿಯಲ್ಲಿ ಹಾಕಿದರೆ ಮಡಿಕೆಯೇ ಭಸ್ಮ ಆಗಿಬಿಡುತ್ತೆ. ಅದಕ್ಕೆ ಚಕ್ರವನ್ನು ತೆಗೆದು ತಾಗಿಸುವುದು. ಬಿಸಿ ಬಿಸಿಯಾದ ಚಕ್ರವನ್ನು ತಾಗಿಸಿದರೆ ಒದ್ದೆಯ ಮಣ್ಣಿನ ಮಡಿಕೆ ಗಟ್ಟಿಯಾಗುವ ಹಾಗೆ ಈ ಶಿಥಿಲವಾದ ಈ ಒಂದು ಪಾಂಚಭೌತಿಕವಾದ ಶರೀರ ಅದಕ್ಕೆ ಬೇಕಾದ ಕರ್ಮವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ನೀರನ್ನು ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಸಂಸ್ಕಾರಗೊಂಡ ಮಡಿಕೆಯಲ್ಲಿ ಹೇಗೆ ಆಗುತ್ತೋ ಹಾಗೆ ನಮ್ಮ ಸತ್ಕರ್ಮಗಳನ್ನು ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ತಪ್ತ ಮುದ್ರಾಧಾರಣೆಯಿಂದ ಬರುತ್ತೆ. ಇದನ್ನೊಬ್ಬ ಅಸುರ ಅರ್ಥ ಮಾಡಿಕೊಂಡಿದ್ದಾನೆ. ನಾವು ಮಾನವರಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ಅಸುರನಿಗಿಂತ ಕಡೆ ಅಂತ ಅರ್ಥ. ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದ್ದಾನವನು. ಚಕ್ರದ ಮಹಿಮೆಗಳನ್ನೆಲ್ಲ ನಾನು ತುಂಬಾ ಕೇಳಿದ್ದೇನೆ, ಆದ್ರಿಂದ ನಿನ್ನ ಚಕ್ರದ ಬಿಸಿಯಾದ ಚಕ್ರದಿಂದ ನನ್ನ ಕುತ್ತಿಗೆಗೆ ತಾಗಿಸು, ನನ್ನ ಪ್ರಾಣವನ್ನ ಅಪಹರಣ ಮಾಡು, ಆ ಪುಣ್ಯದಿಂದಾಗಿ ನಾನು ಸ್ವರ್ಗಸ್ಥನಾಗ್ತೇನೆ, ನಿನ್ನ ಪಾದವನ್ನ ಮೋಕ್ಷವನ್ನೇ ಪಡಿತೇನೆ. ಏವ ಮುಕ್ತ ಹರೇ ಪಾದೋ ಉಪಸ್ಪರ್ಶ ಋಷಭಾಸುರ ವರಂ ಯಯಾಚೆ ಋಷಭ ಶೈಲೋ ಮದಬಿದೋಸ್ತ್ವಿತಿ. ಅದರ ಜೊತೆಗೆ ಪ್ರಾರ್ಥನೆ ಮಾಡ್ತಾನೆ, ನನ್ನ ತಲೆಯನ್ನ ಕಡಿ, ಇಷ್ಟು ಭಕ್ತನಾಗಿ ನನ್ನ ತಲೆಯನ್ನು ನಿನಗೆ ಸಮರ್ಪಣೆ ಮಾಡಿಕೊಂಡದ್ದಕ್ಕೆ
ಈ ಪರ್ವತಕ್ಕೆ ಕೃತಯುಗದಲ್ಲಿ ಋಷಭಾಚಲ ಅಂತಲೇ ಹೆಸರು ಬರುವ ಹಾಗೆ ಅನುಗ್ರಹ ಮಾಡು. ಇಷ್ಟು ಕಥೆಯನ್ನು ಹೇಳಿದ ತಕ್ಷಣ ಜನಕರಾಜ ಕೇಳ್ತಾನೆ, ಅಂಜನಾಚಲ ಅಂತ ತ್ರೇತಾಯುಗದಲ್ಲಿ ಯಾಕೆ ಹೆಸರು ಬಂತು? ಅದಕ್ಕೆ ಹೇಳ್ತಾರೆ, ಹಿಂದೆ ಅಂಜನಾದೇವಿಗೆ ಮಕ್ಕಳಿರಲಿಲ್ಲ. ಕೇಸರಿ ಗಂಡ, ಕೇಸರಿ ಅಂತ ಅವನ ಹೆಸರು, ಅಂಜನಾದೇವಿಯ ಗಂಡ. ತುಂಬಾ ದಿನ ದುಃಖಿತಳಾದಾಗ ಒಂದು ದಿನ ಮತಂಗ ಋಷಿಗಳು ಹೇಳ್ತಾರೆ, ನೀನು ಇಲ್ಲಿಂದ, ಅವಳು ಪಂಪಾ ಕ್ಷೇತ್ರದಲ್ಲಿ ವಾಸ ಮಾಡಿದ್ರು, ಅಂಜನಾ ಮತ್ತೆ ಕೇಸರಿ ಎಲ್ಲ ಹಂಪೆಯಲ್ಲಿ ವಾಸ ಮಾಡಿದವರು, ಅವರೆಲ್ಲ ರಾಮನ ಕಾಲದ ಭೃತ್ಯರವರು, ತ್ರೇತಾಯುಗ ಅಂದ್ರೆ. ಹಾಗಾಗಿ ಅವರು ಅಲ್ಲಿ ವಾಸ ಮಾಡಿದ್ರು. ಇಲ್ಲಿ ಬೇಡ, ಯಾವತ್ತು ಕ್ಷೇತ್ರವಾಗಿದ್ರೂ ಕೂಡ ಮನೆಯಲ್ಲಿ ಮಾಡುವ ತಪಸ್ಸಿಗಿಂತ ಮನೆಯಿಂದ ಹೊರಗೆ ಹೋಗಿ ಮಾಡುವ ತಪಸ್ಸು ತುಂಬಾ ಫಲಪ್ರದ ಅಂತ ಹೇಳಿದ್ದಾರೆ. ಅದು ಒಂದು ಕ್ಷೇತ್ರವೇ, ಪಂಪಾ ಕ್ಷೇತ್ರ. ವಾದಿರಾಜರು ಹೇಳ್ತಾರೆ, ಅದು ಪಂಪ ಪಾಪಂ ಅಂತ ಆಗುತ್ತೆ ತಿರುಗಿಸಿದ್ರೆ. ಪಾಪ ಇದ್ದದ್ದು ಪಂಪ ಆಗಿದೆ ಅಂದ್ರೆ ಆ ಕ್ಷೇತ್ರಕ್ಕೆ ಹೋದ್ರೆ ಪಾಪ ಎಲ್ಲ ಉಲ್ಟಾ ಆಗುತ್ತೆ ಅಂತ ಹೇಳಿದ್ದಾರೆ. ಪಾಪ ಕೌಚಿ ಬೀಳುತ್ತೆ ಅಂತ. ಪಾಪಂ ಅನ್ನೋದು ಕೌಚಿ ಬಿದ್ರೆ ಪಂಪ ಅಂತ ಆಗುತ್ತೆ. ಅಂದ್ರೆ ನಿಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುವ ಸಾಮರ್ಥ್ಯ ಪಂಪಾ ಕ್ಷೇತ್ರಕ್ಕೆ ಇದೆ. ಹಾಗಿದ್ರೂ ಕೂಡ ಇಲ್ಲಿಂದ ನೀನು 50 ಯೋಜನ ದೂರದಲ್ಲಿರುವ ಆಕಾಶಗಂಗೆ, ವೆಂಕಟಾಚಲ ಪರ್ವತ, ವೃಷಭಾಚಲ ಪರ್ವತಕ್ಕೆ ಹೋಗಿ ತಪಸ್ಸನ್ನ ಮಾಡು. ನಿನ್ನ ಇಷ್ಟಾರ್ಥಗಳನ್ನೆಲ್ಲ ಭಗವಂತ ಪರಿಪಾಲಿಸ್ತಾನೆ, ಕೊಡ್ತಾನೆ ನಿನ್ನ ಪಾಲಿಗೆ ಅಂತ ಮತಂಗ ಋಷಿಗಳ ಆಶೀರ್ವಾದವನ್ನು ಪಡೆದ ಅಂಜನಾದೇವಿ ಆ ತ್ರೇತಾಯುಗದಲ್ಲಿ ಈ ಆಕಾಶಗಂಗೆಗೆ ಬರ್ತಾಳೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾಳೆ. ವೆಂಕಟಾಚಲ ಪರ್ವತದಲ್ಲಿರುವ ಆಕಾಶಗಂಗೆಯಲ್ಲಿಯೂ ಸ್ನಾನವನ್ನು ಮಾಡ್ತಾಳೆ. ಸ್ನಾನವನ್ನು ಮಾಡಿ ಪ್ರತಿನಿತ್ಯವೂ ಕೂಡ ದಿನಾ ತಪಸ್ಸನ್ನ ಮಾಡೋದು. ದಿನಕ್ಕೆ ಒಂದು ಹಣ್ಣನ್ನು ಮಾತ್ರ ತಿನ್ನುವುದು. ಆ ಕೇಸರಿ ಗಂಡ ಏನಿದ್ದಾನೆ ತನ್ನ ಹೆಂಡತಿಗೆ ಅವಳ ವ್ರತಾನುಷ್ಠಾನ ಮುಗಿಯುವುದರಲ್ಲಿ ಒಂದು ಹಣ್ಣನ್ನು ತೆಗೆದುಕೊಂಡು ಬಂದು ಕೊಡ್ತಾ ಇದ್ದ. ಹಾಗೆ ಆ ಹಣ್ಣನ್ನು ತಿಂದು ತನ್ನ ತಪಸ್ಸನ್ನ ಪೂರ್ಣ ಮಾಡಿಕೊಳ್ತಾ ಇದ್ಲು. ಹೀಗೆ 12 ವರ್ಷಗಳ ಕಾಲ ತಪಸ್ಸನ್ನು ಪೂರ್ಣ ಮಾಡಿದಾಗ ಕೊನೆಗೆ ಭಗವಂತನ ಅನುಗ್ರಹದಿಂದ ಕೇಸರಿ ಎನ್ನುವ ಕಪಿ ತನ್ನ ತೇಜಸ್ಸನ್ನ ಫಲದಲ್ಲಿ ಸೇರಿಸಿ ಇವತ್ತು ಭಗವಂತ ನಮ್ಮ ಪಾಲಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. 3 ಲೋಕಗಳ ಶಕ್ತಿಮಂತನಾದ ಮತಿಮಂತನಾದ ಹನುಮಂತ ನಮಗೆ ಮಗನಾಗಿ ಬರ್ತಾನೆ ಅಂತ ಯೋಚನೆ ಮಾಡಿ ಫಲವನ್ನು ಕೊಟ್ರೆ ಆ ಅಂಜನಾದೇವಿ ತಾನು ಗರ್ಭವನ್ನು ಧರಿಸ್ತಾಳೆ. ಅಂಜನಾದೇವಿ ಹಡೆದ ಕೂಸೆ ಆಂಜನೇಯ. ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್. ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಅಜಾಡ್ಯ, ವಾಕ್ಪಟುತ್ವ ಎಲ್ಲ ಯಾರಿಂದ ಬಂತು? ಹನುಮಂತ ದೇವರಿಗೆ ಶ್ರೀನಿವಾಸನ ಅನುಗ್ರಹದಿಂದ ಬಂತು. ಅದಕ್ಕೆ ವಾದಿರಾಜರು ಹೇಳಿದ್ದು, ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ. ಆನಂದ ತೀರ್ಥರಿಗೆ ಜ್ಞಾನವನ್ನ ಕೊಟ್ಟ. ಮಧ್ವಜದಲ್ಲೆಲ್ಲೂ ದಾಖಲೆ ಇಲ್ಲ. ತಿರುಪತಿಗೆ ಮಧ್ವಾಚಾರ್ಯ ಹೋಗಿದ್ರು ಅಂತ ದಾಖಲೆ ಇಲ್ಲ. ಅದಕ್ಕೆ ಭವಿಷ್ಯೋತ್ತರ ಪುರಾಣದಲ್ಲಿ ದಾಖಲೆ ಇದೆ. ವಾಯುದೇವರು ಅವತಾರ ಮಾಡಿದ ಕ್ಷೇತ್ರ ಇಲ್ಲಿ ಪಾಜಕ, ಅಲ್ಲಿ ವೆಂಕಟಾಚಲ ಪರ್ವತ. ಹನುಮಂತ ದೇವರು ವಾಯುದೇವರವರು ಮಧ್ವಾಚಾರ್ಯರು ಅವರ ಅವತಾರ ಮಾಡಿದ್ದು ವೆಂಕಟಾಚಲ ಪರ್ವತದಲ್ಲಿ. ಹನುಮಂತ ಜ್ಞಾನವಂತ ಅಂತರ್ಥ. ಹನು ಶಬ್ದೋ ಜ್ಞಾನವಾಚಿ ಅಂತರ್ಥ. ಜ್ಞಾನವಂತನನ್ನಾಗಿ ಮಾಡಿದವನು ಆ ವಿಶೇಷವಾಗಿ ಶ್ರೀನಿವಾಸನಾಗಿದ್ದಾನೆ. ಅವನ ಅನುಗ್ರಹದಿಂದ 3 ಲೋಕಗಳಿಗೆ ಜ್ಞಾನವನ್ನು ಕೊಡುವಂತಹ ಮುಖ್ಯ ಪ್ರಾಣ ಆ ಪರ್ವತದಲ್ಲಿ ಅವತಾರ ಮಾಡಿದ. ಆದ್ರಿಂದ ಅವತ್ತಿನಿಂದ ಅದಕ್ಕೆ ಅಂಜನಾದೇವಿ ಹನುಮಂತನನ್ನ ಪಡೆದಿದ್ರಿಂದ ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಹೆಸರು ಬಂತು. ಅದಕ್ಕೊಂದು ಕಾರಣ ಇದೆ. ಒಂದು ಬಾರಿ ವೈಕುಂಠ ಲೋಕದಲ್ಲಿ ಭಗವಂತ ತಾನು ಲಕ್ಷ್ಮಿಯ ಜೊತೆಗೆ ಏಕಾಂತದಲ್ಲಿ ವಿಹಾರ ಮಾಡಬೇಕು ಅಂತ ತನ್ನ ಭೃತ್ಯನಾದ ಶೇಷ ಯಾವಾಗಲೂ ಹಾಸಿಗೆ ಆಗಿರ್ತಾನೆ. ಅವನಿಗೆ ಹೇಳಿದ, ನೋಡು, ಮನೆ ಒಳಗಡೆ ಯಾರೂ ಬರದೇನಿರುವ ಹಾಗೆ ಇವತ್ತು ವಾಚ್ಮ್ಯಾನ್ ಕೆಲಸ ನೀನು ಮಾಡಬೇಕು. ಯಾರನ್ನೂ ಒಳಗಡೆ ಬರಬಾರದು, ಬಿಡಬಾರದು, ನೀನು ಬರ್ಲಿಕ್ಕೆ ಬಿಡಬಾರದು. ಶೇಷದೇವರು ಹೊರಗಡೆ ಹೋಗಿ ತಂದೆ ತಾಯಿಯಾದ ಲಕ್ಷ್ಮೀನಾರಾಯಣರು ಏಕಾಂತದಲ್ಲಿದ್ದಾರೆ ಅಂತ ಪರಿಚಾರಕರಂತೆ ವಾಚ್ಮ್ಯಾನ್ ಕೆಲಸನೇ ಮಾಡ್ತಾ ಇದ್ದಾರೆ. ರಾಜ ಭೃತ್ಯರಂತೆ ಆ ದ್ವಾರಪಾಲಕರಾಗಿ ನಿಂತಿದ್ದಾರೆ. ಅಂತ ಸಮಯದಲ್ಲಿ ವಾಯುದೇವರು ಬರ್ತಾರೆ. ದಾರಿ ಬಿಡು, ದಾರಿ ಬಿಡು ಅಂದ್ರು ವಾಯುದೇವರು. ನಾನು ಒಳಗಡೆ ಹೋಗಬೇಕು, ದೇವರನ್ನು ನೋಡಬೇಕು. ಇದೆಲ್ಲ ತುಂಬಾ ತತ್ವ ರಹಸ್ಯಗಳಿದ್ದಾವೆ. ವೈಕುಂಠ ಲೋಕಕ್ಕೆ ಯಾರಿಗೂ ನೋ ಎಂಟ್ರಿ, ಯಾರೂ ಒಳಗಡೆ ಹೋಗೋ ಹಾಗಿಲ್ಲ. ಲಿಂಗದೇಹ ಭಂಗ ಆಗಬೇಕು, ಅವರಿಗೆ ಮಾತ್ರ ವೈಕುಂಠದ ಪುರ ಪ್ರವೇಶ, ಒಳಗಡೆ ಹೋಗಲಿಕ್ಕೆ ಅವಕಾಶ. ಲಿಂಗದೇಹ ಭಂಗ ಆಗಲಿಲ್ಲ ಅಂದ್ರೆ ಪುರ ಪ್ರವೇಶ ಇಲ್ಲ. ತುಂಬಾ ಮಡಿ ಆಚಾರನಿಷ್ಠರಾದವರಿಗೆ ಗರ್ಭಗುಡಿಯಲ್ಲಿ ಪ್ರವೇಶ. ಎಲ್ಲ ಪ್ಯಾಂಟು ಬೂಟು ಅದೆಲ್ಲ ಲಿಂಗದೇಹ ಇದ್ದಾಗೆ, ಅದನ್ನೆಲ್ಲ ಹಾಕೊಂಡ್ರೆ ಒಳಗಡೆ ಪ್ರವೇಶ ಇಲ್ಲ. ಹಾಗೆ ಒಳಗಡೆ ಹೋಗೋ ಹಾಗಿಲ್ಲ. ವಾಯುದೇವರು ಹೋಗುವುದಿಲ್ಲ. ವಾಯುದೇವರಿಗೆ ನೋ ಎಂಟ್ರಿ ಬೋರ್ಡ್ ಇಲ್ಲ. ಹೋಗಬಹುದವರು, ಆದರೆ ಅವರು ಭಗವಂತನ ಈ ನಿಯಮಕ್ಕೆ ವಿರುದ್ಧವಾಗಿ ಹೋಗೋದಿಲ್ಲ. ಒಂದು ಬಾರಿ ಏನು ಈ ಶೇಷದೇವರು ನಿಂತಾಗ ವಾಯುದೇವರು ಹೇಳಿದ್ರು, ನಾನು ಅಲ್ಲಿ ಒಳಗಡೆ ಹೋಗ್ತೇನೆ ಅಂತ ಹೊರಟರು. ಶೇಷದೇವರು ಹೇಳ್ತಾರೆ,
ನಾನಿವತ್ತು ಪರಿಚಾರಕ, ಯಾರನ್ನೂ ಒಳಗಡೆ ಬಿಡೋದಿಲ್ಲ ಅಂತ ಮಾತನಾಡ್ತಾರೆ. ನಾನು ಯಾರು ಅಂತ ತಿಳ್ಕೊಂಡಿದೆ ಅಂತ ವಾಯುದೇವರು ಕೇಳ್ತಾರೆ. ಶೇಷದೇವರು ಹೇಳ್ತಾರೆ, ನೀನು ಯಾರಾದ್ರೆ ನನಗೇನಂತೆ, ನಾನು ನಿನ್ನನ್ನು ಒಳಗಡೆ ಬಿಡೋದಿಲ್ಲ ಅಂತ ಅಹಂಕಾರದಲ್ಲಿ ಅವರೂ ಮಾತನಾಡ್ತಾರೆ. ಅವಾಗ ಶೇಷದೇವರು ಹೇಳ್ತಾರೆ, ನನ್ನ ಪರಾಕ್ರಮ, ನನ್ನ ಪ್ರತಾಪ ಇವುಗಳಿಂದ 3 ಲೋಕಗಳು ಅಳ್ಳಾಡುತ್ತೆ. ನನ್ನ ತಲೆ ಮೇಲೆ ಇಡೀ ಬ್ರಹ್ಮಾಂಡವನ್ನ ಸಾಸಿವೆ ಕಾಳಿನಂತೆ ಧರಿಸಿದವನು, ಯುದ್ಧಕ್ಕೆ ಬಂದ್ರೆ ನಿನ್ನನ್ನು ಪುಡಿ ಮಾಡ್ತೇನೆ ನಾನು ಅಂತ ಶೇಷದೇವರು ವಾಯುದೇವರ ಮುಂದೆ ಅಹಂಕಾರದಲ್ಲಿ ಮಾತನಾಡ್ತಾರೆ. ಅವಾಗ ವಾಯುದೇವರು ಹೇಳ್ತಾರೆ, ಬಿಡಾಲೋ ಅಂತಸ್ಥಿತೋ ವಾಪಿ ಬಹಿಷ್ಠೇಭ ಸಮೋನಹಿ. ಒಂದು ಬೆಕ್ಕು ರಾಜನ ಅರಮನೆಯ ಒಳಗಡೆ ಇದೆ, ಒಂದು ಆನೆ ರಾಜನ ಅರಮನೆಯ ಹೊರಗಡೆ ಇದೆ. ಬೆಲೆ ಯಾವುದಕ್ಕೆ ಜಾಸ್ತಿ? ಪುಚ್ಚೆಗೆ ಜಾಸ್ತಿ ಬೆಲೆಯೋ ಆನೆಗೆ ಜಾಸ್ತಿ ಬೆಲೆಯೋ? ಪುಚ್ಚೆ ಮುಟ್ಟಬಾರದು ಅಂತ ಇದೆ. ಬೆಕ್ಕನ್ನ ಮುಟ್ಟಿದ್ರೆ, ಈ ಕಡೆ ಎಲ್ಲ ಪುಚ್ಚೆ ಪ್ರಿಯರು ತುಂಬಾ ಜನ ಇದ್ದಾರೆ, ಬೆಕ್ಕನ್ನ ಮುಟ್ಟಬಾರದಂತೆ. ಯಾಕೆಂದ್ರೆ ಬೆಕ್ಕಿನ ರೋಮದಲ್ಲೂ ಕೋಟಿ ಬ್ರಹ್ಮಹತ್ಯಾ ಪಾಪ ಇದೆ. ಹಾಗಾದ್ರೆ ನಾವು ಪುಚ್ಚೆಯನ್ನು ಮುಟ್ಟಿದ್ರೆ ಪಾಪ ಬರುತ್ತೆ ಅಂದ್ರೆ ಅದು ಒಂದು ಪ್ರಾಣಿ ಅಲ್ವಾ ಅಂದ್ರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಮುಟ್ಟುವುದಾದ್ರೆ ಬೆಕ್ಕಿನ ನಾಲಿಗೆಯನ್ನು ಮುಟ್ಟಬೇಕಂತೆ. ಬೆಕ್ಕಿನ ನಾಲಿಗೆಯಲ್ಲಿ ವಾಯುದೇವರ ಸನ್ನಿಧಾನ ಇದೆ. ಅದಕ್ಕೋಸ್ಕರನೇ 10 ಲೀಟರ್ ಹಾಲು ತಂದಿಟ್ಟಿರ್ತೇವೆ. ಅಕಸ್ಮಾತ್ ಪುಚ್ಚೆ ಏನಾದರೂ ಪಚ ಪಚ ಅಂತ ಹಾಲನ್ನು ಕುಡಿದ್ರೆ ಅದು ದೈವರ ನೈವೇದ್ಯಕ್ಕೂ ಬರುತ್ತೆ. ಯಾಕೆಂದ್ರೆ ನಾಲಿಗೆಯಲ್ಲಿ ವಾಯುದೇವರ ಸನ್ನಿಧಾನ ಇದೆ. ನೋಡಿ, ಪ್ರವಚನ ಕೇಳೋದು ಒಳ್ಳೆಯದು. ಯಾವತ್ತು 10 ಲೀಟರ್ ಹಾಲು ಉಳಿತಾ ಇಲ್ವೋ ನಿಮ್ಮ ಮನೆಯಲ್ಲಿ? ಪುಚ್ಚೆ ಕುಡಿದಿದ್ದೆಲ್ಲ ಮೈಲಿಗೆ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಸಮಸ್ಯೆ ಇದು. ಒಬ್ಬೊಬ್ಬರಿಗೆ ಒಂದೊಂದು ಕಡೆ ವಾಯುದೇವರ ಸನ್ನಿಧಾನ. ಕತ್ತೆಗಳಿಗೆ ಬೆನ್ನಿನಲ್ಲಿ ವಾಯುದೇವರ ಸನ್ನಿಧಾನ. ಅದಕ್ಕೆ ಮಡಿವಾಳ ಅಂತ ಕರೆಯೋದು, ಬಟ್ಟೆಯನ್ನ ಮಡಿ ಮಾಡೋದು. ಕೆಲವೊಂದು ದೇವಸ್ಥಾನಗಳಲ್ಲಿ ಮಡಿವಾಳರೇ ಬಟ್ಟೆಯನ್ನು ತಂದು ಕೊಡಬೇಕು. ಪ್ರಾಚೀನ ದೇವಸ್ಥಾನಗಳಲ್ಲಿ ಆ ನಿಯಮ ಇದೆ. ಯಾಕೆ ಅಂದ್ರೆ ಬಟ್ಟೆ ಮಡಿಯಾಗುವುದೇ ಕತ್ತೆಯ ಬೆನ್ನಿನ ಮೇಲೆ ಹಾಕಿದ ಹಾಗೆ. ಹಿಂದೆಲ್ಲ ಪದ್ಧತಿ ಇತ್ತು, ಡ್ರೈ ಕ್ಲೀನರ್ಗೆ ಬಟ್ಟೆ ಕೊಡ್ತಿರಲಿಲ್ಲ, ಎಲ್ಲಿ ಕತ್ತೆ ಇದೆ ನೋಡ್ಕೊಂಡು ಕೊಡ್ತಾ ಇದ್ರು. ಇವತ್ತು ಮನೆಯಲ್ಲೂ ಕತ್ತೆಗಳಿಲ್ಲ, ಆಯ್ತಾ, ಹೊರಗಡೆಯೂ ಕತ್ತೆಗಳಿಲ್ಲ, ಕತ್ತೆಗಳ ಸಂಖ್ಯೆ ಕಡಿಮೆ ಆಗಿದೆ. ಕತ್ತೆ ಮಹಾಮೈಲಿಗೆ. 2 ಕತ್ತೆಗಳಿದ್ದಾಗ ಮಧ್ಯದಲ್ಲಿ ಹೋದ್ರೆ ಪುನರುಪನಯನ ಆಗಬೇಕು ಅಂತ ಇದೆ. ಆದ್ರೆ ಕತ್ತೆಯ ಬೆನ್ನು ಮಾತ್ರ ಪವಿತ್ರ. ಮುಟ್ಟುವುದಾದ್ರೆ ಬೆನ್ನು ಮುಟ್ಟಬೇಕು. ಜಾಗ್ರತೆ, ಝಾಡಿಸಿ ಹೋದ್ರೆ ಮತ್ತೆ ಮುಸುಡಿ ಎಲ್ಲ ಹೋಗುತ್ತೆ. ಹಾಗಾಗಿ ಅದು ನಮ್ಮಿಂದ ಆಗುವಂತಹದ್ದಲ್ಲ. ಕತ್ತೆಯ ಬೆನ್ನು ಮಡಿ. ಆ ಬೆಕ್ಕಿನ ಪುಚ್ಚೆಯ ನಾಲಿಗೆಯಲ್ಲಿ ವಾಯುದೇವರ ಸನ್ನಿಧಾನ. ಗೋವುಗಳಿಗೆ ಪೃಷ್ಠದಲ್ಲಿ ವಾಯುದೇವರ ಸನ್ನಿಧಾನ. ಗೋವುಗಳ ಎಂಜಲು ಮೈಗೆ ತಾಗಿದ್ರೆ ಮನುಷ್ಯರ ಎಂಜಲಿನಷ್ಟು ಅಪವಿತ್ರ ಅಂತ ಹೇಳಿದ್ದಾರೆ. ಗೋವುಗಳ ಬಾಯಿ ಪವಿತ್ರ ಅಲ್ಲ, ಗೋವುಗಳ ಪುಚ್ಛ ಪವಿತ್ರ. ಹಾಗಾಗಿ ಗೋಮೂತ್ರ ಗೋಮೈಗಳಿಗೆ ಪಾವಿತ್ರ್ಯ. ಗೋವುಗಳಿಗೆ ಹಣೆಗೆ ತಿಲಕ ಇಡಿ, ಮಂಗಳಾರತಿಯನ್ನ ಪೃಷ್ಠಕ್ಕೆ ಮಾಡಬೇಕು, ಹಿಂದೆ ಮಾಡಬೇಕು. ಬ್ರಾಹ್ಮಣರ ಪಾದ ಪವಿತ್ರ. ಬ್ರಾಹ್ಮಣರು ಬಂದಾಗ ಪಾದಕ್ಕೆ ನೀರು ಹಾಕುವುದು, ತಲೆಗೆ ನೀರು ಹಾಕುವುದಲ್ಲ. ಪಾದದಲ್ಲಿ ವಾಯುದೇವರ ಸನ್ನಿಧಾನ. ಇಷ್ಟೆಲ್ಲ ಹೇಳಿಕೊಂಡು ಬರ್ತಾರೆ. ಕೊನೆಗೆ ಸ್ತ್ರೀಯರಲ್ಲಿ ಎಲ್ಲಿ ಪಾವಿತ್ರ್ಯ ಅಂದ್ರೆ ಸ್ತ್ರೀಯರ ಸರ್ವಾಂಗವೂ ಪವಿತ್ರ ಅಂತ ಹೇಳಲಿಕ್ಕೆ ಹೊರಟದ್ದು. ಸುಮಂಗಲಿ ಸ್ತ್ರೀ ಒಬ್ಬಳು ಮನೆಯಲ್ಲಿದ್ದಾಳೆ ಅಂದ್ರೆ ಇಡೀ ಮನೆ ಮಂಗಳವಾಗಿ ಇರುತ್ತೆ. ಅವಳಷ್ಟು ಪವಿತ್ರಾತ್ಮಳು ಜಗತ್ತಿನಲ್ಲಿ ಮತ್ತೊಬ್ಬಳಿಲ್ಲ ಅಂತ ಸ್ತ್ರೀಯರಿಗೆ ಪ್ರಾಶಸ್ತ್ಯವನ್ನು ಕೊಡುವ ನಿಮಿತ್ತದಲ್ಲಿ ಇಷ್ಟೇ ಹೇಳಿದ್ದಾರೆ. ವಾಯುದೇವರು ಹೇಳ್ತಾರೆ, ಆನೆಯೂ ತುಂಬಾ ಪವಿತ್ರ. ಆನೆಯಲ್ಲಿ ವಾಯುದೇವರ ಸನ್ನಿಧಾನ. ಆದ್ರಿಂದ ಆನೆ ಹೊರಗಡೆ ಇದ್ರೂ ಕೂಡ ಅದಕ್ಕೆ ಬೆಕ್ಕು ಒಳಗಡೆ ಇದೆ ಅಂದ್ರೆ ಬೆಕ್ಕಿಗೆ ತುಂಬಾ ಮೈಲಿಗೆ. ರೋಮಗಳಲ್ಲಿ ಕೋಟಿ ಬ್ರಹ್ಮಹತ್ಯ. ನಾಲಿಗೆ ಮುಟ್ಟಬೇಕು, ಅದು ಮುಟ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಪುಚ್ಚೆ ಸಾಕಬಾರದು. ದುರ್ಯೋಧನ ಈ ಮಾತನ್ನು ಹೇಳಿದ್ದಾನೆ. ಈ ವಿದುರನನ್ನು ನಾನು ಮನೆಯಲ್ಲಿ ಸಾಕಿದೆ, ಬೆಕ್ಕು ನಾಯಿಗಳನ್ನ ಸಾಕೋ ಹಾಗೆ ಸಾಕಿದೆ. ಯಾಕೆ ನಾಯಿ ಬೆಕ್ಕುಗಳನ್ನ ಸಾಕಬಾರದು ಅಂದ್ರೆ ಮಹಾಭಾರತದಲ್ಲಿ ದುರ್ಯೋಧನ ಕಾರಣ ಹೇಳಿದ್ದಾನೆ. ನಾಯಿ ಬೆಕ್ಕುಗಳನ್ನ ಮನೆಯಲ್ಲಿ ಸಾಕಿದ್ರೆ ಯಜಮಾನ ಅಥವಾ ಯಜಮಾನತಿ ಯಾರು ನಾಯಿ ಬೆಕ್ಕುಗಳಿಗೆ ಆಹಾರವನ್ನು ಹಾಕ್ತಾರೋ ಅವರಿಗೆ ಈ ಸಂಧಿ ವಾತ ರೋಗಗಳೆಲ್ಲ ಜಾಸ್ತಿ ಬರುತ್ತಂತೆ. ನೆರಳಿ ಸಾಯ್ತಾರಂತೆ. ಯಾಕೆಂದ್ರೆ ನಾಯಿ ಬೆಕ್ಕುಗಳಿಗೆ ಬಂಧನ ಇಷ್ಟ ಇಲ್ಲ, ಆಹಾರ ಮಾತ್ರ ಇಷ್ಟ. ಆಹಾರವನ್ನು ತಿನ್ನಬೇಕಾದ್ರೆ ನನಗೆ ಆಹಾರವನ್ನು ಕೊಟ್ಟ ಯಜಮಾನ ಅಥವಾ ಯಜಮಾನತಿ ರೋಗಗ್ರಸ್ತರಾಗಿ ಸಾಯಲಿ ಅಂತ ಶಾಪ ಕೊಡುತ್ತಂತೆ. ಊಟ ಮಾಡ್ತಾ ಶಾಪ ಕೊಡುವ ಪ್ರಾಣಿ ನಾಯಿ ಬೆಕ್ಕುಗಳು ಅಂತ ಮಹಾಭಾರತದಲ್ಲಿ ಇದೆ. ಹೌದಾ ಅಲ್ವಾ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ್ರೆ ಸಾಕಿ ನೋಡಿ, ಪರವಾಗಿಲ್ಲ. ಅದು ಉಪದ್ರವಗಳು ಗೊತ್ತಾಗುತ್ತೆ ಆಮೇಲೆ. ಆದ್ರಿಂದ ನಾಯಿ ಬೆಕ್ಕುಗಳನ್ನ ಸಾಕಬಾರದು. ಗೋವುಗಳನ್ನ ರಕ್ಷಣೆ ಮಾಡಬೇಕು. ಗೋವುಗಳು ಮನೆಯಲ್ಲಿ ಬರುವ ಅನಿಷ್ಟಗಳನ್ನ, ಮೃತ್ಯುವನ್ನ ಪರಿಹಾರ ಮಾಡುತ್ತಂತೆ ಗೋವೆಲ್ಲ ಮುಂಚೆ ಹೇಳ್ತಾ ಇದ್ದಂತೆ, ಇವತ್ತು ಯಮ ಬರ್ತಾನೆ ನಿಮ್ಮ ಮನೆಗೆ, ಮೃತ್ಯು ಬರುತ್ತೆ ಅಂದ್ರೆ ಮುಂಚೆ ಗೊತ್ತಾಗಿ ಎಲ್ಲ ಗೋಮಯದಿಂದ ಭೂಮಿಯನ್ನೆಲ್ಲ ಸಾರಿಸಿ ಬಿಟ್ರೆ ಯಮದೇವರಿಗೆ ನೋ ಎಂಟ್ರಿ. ಗೋಮಯ ಗೋವುಗಳ ಸೇವೆ ಎಲ್ಲಿದೆ ಅಲ್ಲಿ ಅಕಾಲದಲ್ಲಿ ಮೃತ್ಯು ಬರುವುದೇ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪ್ರಾರಬ್ಧ. ಗೋವುಗಳು ನಮ್ಮ ಮನೆಯಲ್ಲಿಲ್ಲ, ಎಲ್ಲಾರ ಮನೆ ಮುಂದೆ ನಾಯಿ ಇದೆ, ಎಚ್ಚರಿಕೆ ಅಂತ ಬೋರ್ಡ್ಗಳು ಮಾತ್ರ ಇದೆ. ಇದು ನಮ್ಮ ಕಲಿಯುಗದ ದುರಂತಗಳಿವೆಲ್ಲ. ಇದನ್ನೆಲ್ಲ ವಾಯುದೇವರಲ್ಲಿ ಮಾತನಾಡಿದ್ದಾರೆ.
ನೀನು ಬೆಕ್ಕಿನಂತೆ ಒಳಗಡೆ ಇರಬಹುದು, ನಾನು ಆನೆಯಂತೆ ಹೊರಗೆ ಇದ್ದೇನೆ, ನನಗೆ ಸಮಾನ ನೀನಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಗಲಾಟೆ ನಡೀತಾ ಇರಬೇಕಾದ್ರೆ ಮಲ್ಕೊಂಡಿದ್ದವರಿಗೆ ನಿದ್ದೆ ಬರಲಿಲ್ಲ. ವಾಚ್ಮ್ಯಾನ್ ಗಲಾಟೆ ಜೋರಾಯ್ತು ಅಂದ್ರೆ ರಾಜ ಒಳಗಡೆಯಿಂದ ಬರಲೇಬೇಕು. ಬಂದ ಶ್ರೀನಿವಾಸ, ಏನು ಗಲಾಟೆ ಮಾಡಿಕೊಳ್ತಾ ಇದ್ದೀರಿ? ಅವನೊಂದು ಸ್ವಲ್ಪ ಪುಷ್ಟಿನ ತುಂಬುತ್ತಾನೆ. ಬರೀ ಬಾಯಲ್ಲಿ ಮಾತನಾಡಿದ್ರೆ ಪ್ರಯೋಜನ ಇಲ್ಲ, ಸ್ವಲ್ಪ ಕೈಯಲ್ಲಿ ಹೊಡ್ಕೊಳ್ಳಿ ಅಂತಾನೆ. ನಿದ್ದೆ ಬರಲಿಲ್ಲ ಶ್ರೀನಿವಾಸನಿಗೆ, ಹೇಳ್ತಾನೆ ಕೈಯಲ್ಲೇ ಹೊಡ್ಕೊಳ್ಳಿ. ಅದಕ್ಕೆ ಅವನು ಶೇಷದೇವರು ಹೇಳ್ತಾರೆ, ನಾನು ಮೇರು ಪರ್ವತದಲ್ಲಿ ಒಂದು ಆನಂದಗಿರಿ ಅಂತ ಒಂದು ಶಿಖರ ಇದೆ, ಅದನ್ನು ನನ್ನ ಬಾಲದಿಂದ ಸುತ್ತಿ ಹಾಕಿಕೊಳ್ತೇನೆ, ತಾಕದ್ರೆ ನೀನು ಅಳ್ಳಾಡಿಸು ಅಂತಾನೆ ವಾಯುದೇವರಿಗೆ. ನೀನು ಮಹಾಪರಾಕ್ರಮಿ ಅಂತ ಹೇಳಿದೆಯಲ್ಲ, ನಾನು ಯಾವುದನ್ನ ಆಲಿಂಗನ ಮಾಡಿಕೊಳ್ತೇನೆ ಅದನ್ನು ಬಿಡಿಸ್ಕೊಳ್ಳಿಕ್ಕಾಗೋದೇ ಇಲ್ಲ. ಆಸ್ಟ್ರೇಲಿಯಾ ಹಾವುಗಳಿದ್ದಾವೆ, ಅದು ಕೋಣಗಳನ್ನೆಲ್ಲ ಹಿಡ್ಕೊಳ್ಳುತ್ತೆ. ಮೂರು ಕೋಣಗಳನ್ನ ಒಟ್ಟಿಗೆ, ಅದು ಎನಕೊಂಡ ಅಂತೇನೋ ದೊಡ್ಡ ಹಾವಿದೆ, ಹಿಡ್ಕೊಂಡ್ರೆ ಬಿಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನ 3 ಲೋಕಗಳನ್ನೆಲ್ಲ ತಲೆಯಲ್ಲಿ ಧರಿಸುವ ವಾಯುದೇವರ, ಆ ಶೇಷದೇವರ ಪರಾಕ್ರಮ ಎಂಥದ್ದು. ಆನಂದಗಿರಿಯನ್ನು ಒಮ್ಮೆ ಬಳಸಿ ಹಿಡ್ಕೊಂಡ್ರಂತೆ, ತಾಕತ್ತಿದ್ರೆ ಅಳ್ಳಾಡಿಸು ಅಂತ. ವಾಯುದೇವರು ತಮ್ಮ ಎಡಗಾಲಿನ ಅಂಗುಷ್ಟದಿಂದ, ಆ ಅಂಗುಷ್ಟದ ಬೆರಳಿನಿಂದ ಪರ್ವತವನ್ನು ಸುಮ್ಮನೆ ಹೀಗೆ ಚಿಮ್ಮಿದ್ರಂತೆ. ಚಿಮ್ಮಿದ್ರೆ ಆ ಮೇರು ಪರ್ವತದ ಒಂದು ಶಿಖರ ಶೇಷನ ಸಹಿತವಾಗಿ ಬಂದು ಈ ವೆಂಕಟಾಚಲ ಪರ್ವತಕ್ಕೆ ಬಂದು ಬೀಳುತ್ತಂತೆ. ಅದಕ್ಕೆ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ, ದೇವರು ಮುಂದೆ ವೆಂಕಟಾಚಲ ಪರ್ವತಕ್ಕೆ ಬಂದು ಕೂತ್ಕೊಳ್ಬೇಕಾದ್ರೆ ಮೊದಲು ಹೋಗಿ ಆಸನ ಹಾಕಿರಬೇಕು. ಮೇರು ಪರ್ವತ ತನಗೆ ಇಷ್ಟವಾದ ಒಂದು ಶಿಖರ, ಆಸನ ಶೇಷದೇವರು, ಅವರಿಬ್ಬರು ಮೊದಲು ಹೋಗಲಿ ಅಂತ ವಾಯುದೇವರಿಗೆ ಆದೇಶ ಮಾಡಿದ. ಅವರು ಒದ್ದು ತಂದು ಇಲ್ಲ ಹಾಕಿದ್ರು. ಅವನು ಕಾಲದಲ್ಲಿ ಹೀಗಂದ್ರು ಕರೆಕ್ಟ್ ಆಗಿ ಹೋಗಿ ಕೂತ್ಕೊಂಡಿತು, ಅದು ಪಿಚ್ಚಿನಲ್ಲಿ ಬಂದು ಸರಿಯಾಗಿ ಕೂತ್ಕೊಂಡಿತು. ಇಷ್ಟು ಕತೆ. ಶೇಷದೇವರು ಅಹಂಕಾರ ಗರ್ವ ಪರಿಹಾರ ಆಯ್ತು. ಬಂದು ಬಿದ್ದ ತಕ್ಷಣ ಅಬ್ಬಾ ವಾಯುದೇವರ ಮಹಿಮೆ ದೊಡ್ಡದು, ನಾನು ಅಪರಾಧ ಮಾಡಿದೆ ಅಂತ ಅವರಿಗೆ ಎಚ್ಚರ ಬಂತು. ಯಾವ ಕಾರಣದಿಂದ ಶೇಷದೇವರ ಗರ್ವ ಪರಿಹಾರ ಆಯಿತೋ ಅದಕ್ಕೆ ಅಂಜನಾಚಲ ಅಂತ ಹೆಸರು ಬಂತು. ಇಷ್ಟು ಕಥೆ. ಈ ಕಥೆ ಕೇಳಿದ ಮೇಲೆ ನಮಗೊಂದು ಸಂಶಯ ಬರುತ್ತೆ, ಇದೇನು ಶೇಷದೇವರು ವಾಯುದೇವರೇ ಇಷ್ಟೊಂದು ಜೋರಾಗಿ ಹೊಡ್ಕೊಂಡ್ರೆ ನಾವ್ಯಾಕೆ ಹೊಡ್ಕೊಳ್ಬಾರದು ಅಂತ ಅನಿಸುತ್ತೆ ಕೆಲವೊಮ್ಮೆ. ಎಂತೆಂಥ ದೇವತೆಗಳವರು, 3 ಲೋಕಗಳನ್ನೆಲ್ಲ ಆಳುವ ದೇವತೆಗಳು, ಅಂಥ ದೇವತೆಗಳ ಮಂಡೆಯೂ ಹಾಳಾಗುತ್ತಿದ್ರೆ ನಮ್ಮ ಮಂಡೆ ಹಾಳಾಯಿತು ಅಂತ ಯಾಕೆ ಹೇಳಬೇಕು? ಅದಕ್ಕೆ ನೋಡಿ, ಭವಿಷ್ಯೋತ್ತರ ಪುರಾಣದ ರಹಸ್ಯಗಳು ಬೇರೆ. ಅದಕ್ಕೆ ಹೇಳ್ತಾರೆ, ಪುರಾಣವನ್ನು ತಿಳಿದು ಹೇಳಬೇಕು. ಹೇಗೇಗೋ ಹೇಳಿದ್ರೆ ನಮಗೆ ಪಾಪ ಬರುತ್ತೆ. ಶೇಷದೇವರು ವಾಯುದೇವರಿಗೆ ಪೆಟ್ಟಾಯಿತು ಅಂತ ಹೇಳಿದ್ರೆ ನಮಗೆ ಪೆಟ್ಟು ಬೀಳುತ್ತೆ ರಾತ್ರಿ. ಅದಕ್ಕೆ ವೇದವ್ಯಾಸರವರು ಹೇಳ್ತಾರೆ, ಪುರಾಣದಲ್ಲಿ 100 ಕ್ರಮಗಳಿದೆ. ರೀತೀನಾಂ ಶತಮೇವಚ. ಪುರಾಣ ಹೇಗೆ ಹೇಳಬೇಕು ಅಂತ ಒಂದು ಕ್ರಮ ಇದೆ. ಅದರಲ್ಲಿರುವ ಅಧ್ಯಾತ್ಮವನ್ನ ಏವಂ ಅಧ್ಯಾತ್ಮನಿಷ್ಠಂ ಹಿ. ಪುರಾಣ ಮಹಾಭಾರತ ಎಲ್ಲವೂ ಅಧ್ಯಾತ್ಮವನ್ನು ಹೇಳಿಕೆ ಹೊರಟಿದೆ. ಕಥೆಯನ್ನು ಹೇಳುವುದಕ್ಕೆ ಅದಕ್ಕೆ ಮಹತ್ವ ಇಲ್ಲ. ಅಧ್ಯಾತ್ಮ ಅನ್ನುವುದೇ ಮುಖ್ಯ. ಕತೆ ನೆಪ ಮಾತ್ರದಲ್ಲಿ ಇರುತ್ತೆ. ತಾಯಿ ಸಕ್ಕರೆ ಕೊಡ್ತೇನೆ ಆ ಅನ್ನು ಅಂತ ಹೇಳ್ತಾಳೆ. ಆ ಅಂದ ಮೇಲೆ ಸಕ್ಕರೆಯನ್ನೂ ಕೊಡ್ತಾಳೆ, ಔಷಧಿಯನ್ನ ಮೊದಲು ಹಾಕ್ತಾಳೆ. ಸಕ್ಕರೆ ತಿನ್ನುವುದೇ ಮಗುವಿಗೆ ಪುರುಷಾರ್ಥ ಅಲ್ಲ, ಔಷಧಿಯನ್ನು ಹಾಕುವುದು ತಾಯಿಗೆ ಪುರುಷಾರ್ಥ. ಅಧ್ಯಾತ್ಮವನ್ನು ಹೇಳುವುದು ಪುರಾಣಗಳ ಪುರುಷಾರ್ಥ. ಹೇಳ್ತಾರೆ ವೇದವ್ಯಾಸದೇವರು, ನೋಡಿ, ಋಷಭಾಚಲ ಅಂತ ಕೃತಯುಗದಲ್ಲಿ ಹೆಸರು. ಅರ್ಥಾತ್ ಏನು ಗೊತ್ತಾಗುತ್ತೆ, ಕೃತಯುಗದಲ್ಲಿ ಅಸುರ ಜನಗಳಿಗೂ ಧರ್ಮಜ್ಞಾನ ಇತ್ತು, ಭಗವಂತ ದೊಡ್ಡವನು ಅನ್ನುವ ಎಚ್ಚರ ಇತ್ತು. ಅಸುರ ಯೋನಿಯಲ್ಲಿ ಹುಟ್ಟಿದವರಿಗೂ ಊರ್ಧ್ವನಾಮ, ಶಂಖಚಕ್ರಗಳ ಧಾರಣೆ, ಹರಿಸರ್ವೋತ್ತಮತ್ವ ಜ್ಞಾನ ಇತ್ತು. ಇದು ಕೃತಯುಗದ ಧರ್ಮ. ತ್ರೇತಾಯುಗದಲ್ಲಿ ಹೆಣ್ಮಕ್ಕಳಿಗೂ ಕೂಡ ತಪಸ್ಸನ್ನ ಮಾಡುವ ಯೋಗ್ಯತೆ ಇತ್ತು. ಮನೆಯಲ್ಲಿ ಹೆಣ್ಮಗಳಾದವಳು ದೇವರನ್ನ ಧ್ಯಾನ ಮಾಡಿ ಒಳ್ಳೆಯ ಸಂತಾನವನ್ನು ಪಡೆಯಬೇಕು ಅನ್ನೋದು ನಮ್ಮ ಮನುಕುಲದ ಶಾಸ್ತ್ರ. ಅದು ಇವತ್ತು ನಮ್ಮ ಯಾವ ಹೆಣ್ಮಕ್ಕಳು ಮಕ್ಕಳನ್ನು ಹಡಿಲಿಕ್ಕೆ ಹೋಗೋದೇ ಇಲ್ಲ. 1 ಆಯ್ತು ಅಂದ್ರೆ ಮುಗೀತು, ಇನ್ನು 2 ಆಯ್ತು ಅಂದ್ರೆ ಮುಗದೇ ಹೋಯ್ತು. 10 ಮಕ್ಕಳನ್ನು ಪಡೆಯುವ ಪದ್ಧತಿಯೇ ಇಲ್ಲ. ದಶಾಸ್ಯ ಪುತ್ರ ನಾದೇಹಿ ಶತಮೇಕಾದಶಂ ಕೃತಿ, ವೇದ ಮಂತ್ರ ಮಾತ್ರ. ತ್ರೇತಾಯುಗದಲ್ಲಿ ಹೇಗಿತ್ತು ಅಂದ್ರೆ, ಒಬ್ಬಳು ಹೆಣ್ಮಗಳು ಅಂದ್ರೆ ಕನಿಷ್ಠ ಪಕ್ಷ 12 ಜನ ಮಕ್ಕಳು ಇರ್ತಾ ಇದ್ರಂತೆ. ರಾಮದೇವರೇನಾದ್ರೂ ಹೋಮ ಮಾಡಬೇಕಾದ್ರೆ ಕರೆದ್ರೆ 2 ಮಕ್ಕಳು ವರ್ಣನೆ ಮಾಡಿದ್ದಾರೆ ವಾದಿರಾಜರು ವೈಕುಂಠ ವರ್ಣನೆಯಲ್ಲಿ. ಅಪ್ಪ 2 ಮಕ್ಕಳನ್ನ ಭುಜದ ಮೇಲೆ ಕೂರಿಸಿಕೊಂಡಿರ್ತಾ ಇದ್ದಂತೆ, ಅಂದ್ರೆ ನಡಿಲಿಕ್ಕಾಗದೇ ಇರುವ ಮಕ್ಕಳು ಅಂತ ಅರ್ಥ. 2 ಮಕ್ಕಳನ್ನ ಆಚೆ ಈಚೆ ನಡೆಸಿಕೊಂಡು ಕರ್ಕೊಂಡು ಬರ್ತಾ ಇದ್ದಂತೆ. ತಾಯಿ ಆದವಳು ಸೊಂಟದಲ್ಲಿ ಒಂದು ಮಗುವನ್ನು ಎತ್ಕೊಂಡಿರ್ತಾ ಇದ್ಲಂತೆ. ಹಿಂದಿನಿಂದ 2 ಮಕ್ಕಳು ಆಚೆ ಈಚೆ ಬರ್ತಾ ಇದ್ರಂತೆ. ಇನ್ನು 2 ಮಕ್ಕಳ ಕೈಯಲ್ಲಿ 2 ಮಕ್ಕಳು ಇರ್ತಾ ಇತ್ತಂತೆ. ಅವರು ಮೊದಲು ಹುಟ್ಟಿದ ಮಕ್ಕಳು ಅವರು 2 ಮಕ್ಕಳನ್ನ ಎತ್ಕೊಂಡು ಬರ್ತಾ ಇದ್ರಂತೆ. ಇನ್ನೊಂದು ಮಗು ಹೊಟ್ಟೆಯಲ್ಲಿ ಇರ್ತಾ ಇತ್ತಂತೆ. ರಾಮದೇವರು ದಕ್ಷಿಣೆ ಕೊಡಬೇಕಾದ್ರೆ ಹೊಟ್ಟೆಯಲ್ಲಿ ಒಂದು ಮಗು ಇದೆ ರಾಮ ದಕ್ಷಿಣೆ ಕೊಡು ಅಂತ ತಗೊಳ್ತಾ ಇದ್ರಂತೆ. ಇವತ್ತು ನಮ್ಮ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಇಂತಹ ಪಾಠ ಹೇಳಬೇಕು. ಪುರಾಣದಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಎಲ್ಲ ಹಡೆದಾದವರೇ ಬಂದಿರ್ತಾರೆ ಪುರಾಣಕ್ಕೆ, ಹೊಡೆಯೋರು ಯಾರು ಬರೋದಿಲ್ಲ. ಇನ್ನು ಜನ್ಮಾಂತರದಲ್ಲಿ ಹಡಿಬೇಕಷ್ಟೇ ಅವರು.
ಇನ್ನು ಜಾಸ್ತಿ ಹೇಳಿದ್ರೆ ಹೊಡೆಯುವ ಕಥೆ ಇದೆ ಅಷ್ಟೇ, ಆದ್ರಿಂದ ಜಾಸ್ತಿ ಹೇಳುವ ಹಾಗಿಲ್ಲ ಇದನ್ನ. ಹೀಗೆ ತ್ರೇತಾಯುಗದಲ್ಲಿ ಒಳ್ಳೆಯ ಮಕ್ಕಳನ್ನ ಸಮಾಜದ ಹಿತಕ್ಕೋಸ್ಕರ ಕೊಡುವ ಒಂದು ಚಿಂತನೆ ಹೆಣ್ಮಕ್ಕಳಲ್ಲಿತ್ತು ಅಂತ ತ್ರೇತಾಯುಗದ ಧರ್ಮವನ್ನ ಅಂಜನಾದೇವಿಯ ಮೂಲಕ ಕಥೆ ಹೇಳಿದೆ. ಇನ್ನ ದ್ವಾಪರ ಯುಗದಲ್ಲಿ ಆಗಬೇಕಾದ್ರೆ ವಾಯುದೇವರಿಗೂ ಶೇಷದೇವರಿಗೂ ಗಲಾಟೆ ಆಯಿತು. ಅಂದ್ರೆ ದ್ವಾಪರ ಯುಗದಲ್ಲಿ ದೇವರ ಭಕ್ತರೇ ಪರಸ್ಪರ ಹೊಡ್ಕೊಳ್ತಾರೆ. ಯಾದವರಿಗೆ ಕಲಹ ಆಯಿತು. ಆ ಸಾಂಬ ಋಷಿಗಳನ್ನ ಹೋಗಿ ಕೆಣಕುತ್ತಾನೆ. ಸಾಂಬ ಕೃಷ್ಣನ ಮಗ, ಋಷಿಗಳು ಕೃಷ್ಣನ ಭಕ್ತರು. ಆ ಸಾಂಬ ಹೋಗಿ ಕೃಷ್ಣನ ಭಕ್ತರನ್ನೇ ಕೆಣಕುತ್ತಾನೆ. ಬಲರಾಮ ದೇವರು ಕೃಷ್ಣನ ಹತ್ತಿರ ಮಾತು ಬಿಟ್ಟು ಗಲಾಟೆ ಮಾಡ್ತಾರೆ. ದೇವತೆಗಳೇ ಪರಸ್ಪರ ಹೊಡೆದುಕೊಳ್ಳುವ ಕಾಲ ಕಲಿಯುಗದ ಪ್ರಬಲದಿಂದ, ಈ ಕಲಿಯುಗದ ವಾಸನೆಯಿಂದ ದ್ವಾಪರ ಯುಗದಲ್ಲಿ ಧರ್ಮ ಕುಂಠಿತವಾಗುತ್ತೆ. ಕೃತತ್ರೇತಾಯುಗದಲ್ಲಿದ್ದ ಧರ್ಮ ದ್ವಾಪರದಲ್ಲಿ ಇರೋದಿಲ್ಲ. ಇದಕ್ಕೆ ಸೂಚನೆ ಮಾತ್ರ ಶೇಷದೇವರ ಮತ್ತೆ ವಾಯುದೇವರ ಗಲಾಟೆ. ಅವರಿಬ್ಬರು ಗಲಾಟೆ ಮಾಡಿದ್ರು ಅಂತ ಅರ್ಥ ಅಲ್ಲ. ದ್ವಾಪರ ಯುಗದವರು ಹೀಗೆ ಗಲಾಟೆ ಮಾಡಿಕೊಳ್ತಾರೆ. ನಾವಿವಾಗ ಕಲಿಯುಗದಲ್ಲಿದ್ದೇವೋ ದ್ವಾಪರ ಯುಗದಲ್ಲಿದ್ದೇವೋ? ಕಲಿಯುಗದಲ್ಲಿಲ್ಲ, ನಾವು ದ್ವಾಪರದ ಸಂಧಿಯಲ್ಲಿದ್ದೇವೆ. ಅದಕ್ಕೆ ನೋಡಿ ಗಲಾಟೆ ತುಂಬಾ ಇದೆ. ಬ್ರಾಹ್ಮಣರಲ್ಲೇ ಗಲಾಟೆ. ಏಕಾದಶಿ ಅಂದ್ರೆ ಮತ್ತೂ ಗಲಾಟೆ. ಇವತ್ತು ಮಾಡಬೇಕೋ ನಾಳೆ ಮಾಡಬೇಕೋ, ತುಂಬಾ ಗಲಾಟೆ. ಈ ವೈಷ್ಣವರಲ್ಲಿ ಪರಸ್ಪರ, ಬ್ರಾಹ್ಮಣರಲ್ಲಿ ಗಲಾಟೆ, ಏಕಾದಶಿಯಲ್ಲಿ ಗಲಾಟೆ, ಮಠಗಳ ಗಲಾಟೆ. ಆರೋಗ್ಯ ಅಂತ ಅರ್ಥ, ಯಾರು ಬೈಲಿಕ್ಕೆ ಹೋಗಬೇಡಿ. ನಾವಿನ್ನೂ ದ್ವಾಪರ ಯುಗದಲ್ಲಿದ್ದೇವೆ. ದ್ವಾಪರ ಯುಗದ ಧರ್ಮ ಗಲಾಟೆ ಎನ್ನುವುದು. ಕಲಿಯುಗದ ಧರ್ಮ ಏನು ಗೊತ್ತಾ? ಮಠಗಳೂ ಬೇಡ, ದೇವರೂ ಬೇಡ, ಏಕಾದಶಿ ಇವತ್ತೋ ನಾಳೆಯೋ ಅನ್ನೋ ಚರ್ಚೆ ಇವತ್ತಿದೆ. ಕಲಿಯುಗದ ಧರ್ಮದಲ್ಲಿ ಏಕಾದಶಿ ಯಾಕೆ ಎನ್ನುವ ಚರ್ಚೆ ಇದೆ. ಏಕಾದಶಿ ಮಾಡೋರೇ ಇಲ್ಲ. ಅದು ನಿಜವಾದ ಕಲಿಯುಗದ ಧರ್ಮ. ಅದನ್ನ ಮಾಧವ ಬ್ರಾಹ್ಮಣನ ಕಥೆಯ ಮೂಲಕ ಮುಂದೆ ಹೇಳ್ತಾರೆ. ಬ್ರಹ್ಮಜ್ಞಾನಿ ಮಾಂಸ ಭೋಜನ ಮಾಡ್ತಾ ಇದ್ದ, ಮದ್ಯಪಾನ ಮಾಡ್ತಾ ಇದ್ದ, ಅನ್ಯ ಸ್ತ್ರೀ ಸಂಗ ಮಾಡ್ತಾ ಇದ್ದ. ಇದೆಲ್ಲ ಕಲಿಯುಗದ ಧರ್ಮ. ಕಲಿಯುಗದಲ್ಲಿ ಧರ್ಮಕ್ಕೆ ಎತ್ಕಿಂಚಿತ್ತೂ ಸ್ಥಾನ ಇಲ್ಲ. ಅದು ಕಲಿಯುಗದ ಧರ್ಮ. ನಾವಿನ್ನೂ ಅಂಥ ಕಲಿಯುಗದಲ್ಲಿಲ್ಲ. ದೇವರ ಬಗ್ಗೆ ಕತೆ ಹೇಳ್ತೇವೆ ಅಂತ ಸೇರುವ ಜನಗಳು ಇಷ್ಟು ಇದ್ದೀರಿ ನೀವು. ಆದ್ರಿಂದ ನೀವು ಎಲ್ಲಿಯ ತನಕ ಪುರಾಣಕ್ಕೆ ಬರ್ತಿರೋ ಅಲ್ಲಿಯ ತನಕ ಕಲಿಯುಗ ಆರಂಭ ಆಗಿಲ್ಲ ಅಂತ ಅರ್ಥ. ಎಲ್ಲಿಯ ತನಕ ಪುರಾಣ ಕಥೆಗಳು ನಡೆಯುತ್ತೋ ಅಲ್ಲಿಯ ತನಕ ದ್ವಾಪರ ಅಂತಾನೆ ಅರ್ಥ. ಕಲಿಯುಗ ಆರಂಭ ಆಗಲಿಕ್ಕೆ ಇನ್ನು 24,000 ವರ್ಷಗಳಿದ್ದಾವೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಇದು ಸಂಧಿಕಾಲ. ಅಲ್ಲಿಯ ತನಕ ದ್ವಾಪರ ಕಲಿಯುಗಗಳ ಸಂಧಿಕಾಲ 30,000 ವರ್ಷ. ಈಗಿನ್ನೂ 6,000 ವರ್ಷ ಅಷ್ಟೇ. ಇಷ್ಟು ಮುಂದಿನ ಕಾಲದಲ್ಲಿ ಕಲಿಯುಗ ಆರಂಭ ಆಗುತ್ತೆ. ಆ ಕಲಿಯುಗದ ಧರ್ಮ ಘನಘೋರವಾಗಿರುತ್ತೆ ಅಂತ ಅದನ್ನೆಲ್ಲ ಈ ಭವಿಷ್ಯೋತ್ತರ ಪುರಾಣ ಒಂದೊಂದು ಕಥೆಗಳ ಮೂಲಕ ಹೀಗೆ ಚಿತ್ರಣ ಮಾಡ್ತಾ ಇದೆ. ಆದ್ರಿಂದ ಇದಕ್ಕೆ ಆ ಅಹಂಕಾರವನ್ನ ಪರಿಹಾರ ಮಾಡಿಕೊಂಡ ಶೇಷ ಆದ್ರಿಂದ ಶೇಷಾಚಲ ಅಂತ ಹೆಸರು ಬಂತು. ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು ಬಂತು. ಯಾಕೆಂದ್ರೆ ಒಬ್ಬ ಪರಮ ಧಾರ್ಮಿಕನಾದ ಮಾಧವ ಅಂತ ಬ್ರಾಹ್ಮಣ ಇದ್ದ. ಷಟ್ಕರ್ಮ ನಿರತನಾಗಿದ್ದ. ಬ್ರಾಹ್ಮಣರಿಗೆ 6 ಕರ್ಮಗಳು ಮುಖ್ಯ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹಗಳೇ ಬ್ರಾಹ್ಮಣರ ಮುಖ್ಯ ಧರ್ಮ. ಅಂಥ ಮುಖ್ಯ ಧರ್ಮವನ್ನು ಅನುಷ್ಠಾನ ಮಾಡಿಕೊಂಡು ಮಾಧವ ಬ್ರಾಹ್ಮಣ ಕಾಲ ಕಳೀತಾ ಇದ್ದ. ಒಂದು ದಿನ ಅವನಿಗೂ ಮಂಡೆ ಹಾಳಾಯಿತು. ಏನು? ಒಬ್ಬಳು ರಾಜಪುತ್ರಿ ಚಂದ್ರಲೇಖೆ. ಆ ಚಂದ್ರಲೇಖೆ ತನ್ನ ಹೆಂಡತಿ ಧರ್ಮನಿಷ್ಠಳವಳು. ಅವಳನ್ನು ಕರೆದ. ಪ್ರಾತಃ ಕಾಲ ಯಾಕೋ ನನಗೆ ಕಾಮವಾಸನೆ ಉತ್ಪತ್ತಿಯಾಗಿದೆ, ನಿನ್ನ ಸಂಗ ಮಾಡಬೇಕು ಅಂತ ಹೇಳಿದ. ಆವಾಗ ಅವಳು ಧರ್ಮ ಬೋಧನೆಯನ್ನು ಮಾಡ್ತಾಳೆ. ಯಾವತ್ತೂ ಕೂಡ ಸ್ತ್ರೀ ಪುರುಷರು ಹಗಲು ಹೊತ್ತು ಸೇರಲೇಬಾರದು. ಯಾವ ಸ್ತ್ರೀ ಪುರುಷರು ಹಗಲು ಸೇರಿ ಸಂತಾನೋತ್ಪತ್ತಿ ಆಗುತ್ತೋ ಅವರೆಲ್ಲ ರಾಷ್ಟ್ರಕಂಟಕರಾದ ರಾಕ್ಷಸರೇ ಹುಟ್ಟುತ್ತಾರೆ ಅಂತ ಅರ್ಥ. ಅದಿತಿಯರಲ್ಲಿ ದಿತಿದೇವಿ ಕಶ್ಯಪರನ್ನ ಸಾಯಂಕಾಲ ಸಂಧ್ಯಾಕಾಲಗಳಲ್ಲಿ ನನ್ನ ದೇಹ ಸಂಗ ಮಾಡಿ ಅಂತ ಆಹ್ವಾನ ಮಾಡಿದ್ಲು. ಕಶ್ಯಪರು ಹೇಳ್ತಾರೆ, ಈಗ ಸಂಗಮ ಕಾಲ, ಇದು ಸಂಧ್ಯಾಕಾಲ. ಸಂಧ್ಯಾಕಾಲದಲ್ಲಿ ನಾವು ಸಂಗ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ. 2 ಕಾಲಗಳು ಸೇರುವ ಸಮಯ ಅಂದ್ರೆ ಅದು 2 ದಾರಿ ಸೇರುವ ಜಾಗ ಇದ್ದ ಹಾಗೆ. ಅಲ್ಲಿ ವೇಗವಾಗಿ ನೀವು ವಾಹನ ಓಡಿಸಿಕೊಂಡು ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ಇಲ್ಲೂ ಅನರ್ಥವಾಗುತ್ತೆ, ಬೇಡ ಅಂದ್ರು. ಆದ್ರೂ ಬಲಾತ್ಕಾರ ಮಾಡಿದ್ಲು. ನಿನ್ನ ಪ್ರಾರಬ್ಧ ಅಂತ ಕಶ್ಯಪರು ಸಂಗ ಮಾಡಿದ್ರೆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅನ್ನುವ ದೈತ್ಯರು ಹುಟ್ಟಿದ್ರು. ಜಾಗತಿಕ ಭಯೋತ್ಪಾದಕರ ಉತ್ಪತ್ತಿಗೆ ಕಾರಣ ಹಗಲು ಸಂಘ. ಆದ್ರಿಂದ ಯಾರ್ಯಾರು ಜಗತ್ತಿನಲ್ಲಿ ಭಯೋತ್ಪಾದಕರಿದ್ದಾರೆ ಅವರೆಲ್ಲ ಹಗಲು ಸಂಘದಲ್ಲಿ ಹುಟ್ಟಿದವರು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಇಂಥ ಅಭಿಪ್ರಾಯದಿಂದ ಚಂದ್ರಲೇಖೆ ಬಳಿ ಮಾಧವ ಬ್ರಾಹ್ಮಣ ಕೇಳಿದಾಗ ಅವಳು ತಡಿತಾಳೆ, ಇದು ಯಾವ ಶಾಸ್ತ್ರಗಳು ಅಂಗೀಕಾರ ಮಾಡೋದಿಲ್ಲ, ಆದರೆ ಬೇಡ ಅಂದ್ರೆ ಗಂಡನಿಗೆ ಸಿಟ್ಟು ಬರುತ್ತೆ. ಅದಕ್ಕೆ ಅವಳು ಹೇಳ್ತಾಳೆ, ಆಶ್ರಮದಲ್ಲಿ ಸ್ವಲ್ಪ ಬೇಕಾದ ಪದಾರ್ಥಗಳಿಲ್ಲ, ನಾನು ಒಂದು ಆಶ್ರಮದಿಂದ ಹೊರಗೆ ಹೋಗಿರ್ತೇನೆ, ಈ ಆಶ್ರಮದಲ್ಲಿ ಇಂತಹ ಕರ್ಮಗಳನ್ನು ಮಾಡೋದು ಬೇಡ,
ನಾನು ಕಾಡಿಗೆ ಹೋಗ್ತೇನೆ, ನೀವು ಆ ನೆಪದಲ್ಲಿ ಬನ್ನಿ. ಯಾಕೆಂದ್ರೆ ಮನೆಯಲ್ಲಿ ಮಕ್ಕಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ನಾವಿಬ್ಬರು ಕೋಣೆ ಒಳಗಡೆ ಹೋದರೆ ಅಪಚಾರ ಆಗುತ್ತೆ, ತಪ್ಪು ತಿಳ್ಕೊಳ್ತಾರೆ, ಒಳ್ಳೆ ಮೆಸೇಜ್ ಅಲ್ಲ ಮುಂದಿನ ಸಮಾಜಕ್ಕೆ. ನೀವು ಕಾಡಿಗೆ ಬನ್ನಿ, ಅಲ್ಲಿ ನಿಮ್ಮನ್ನು ಉಪಸತ್ಯ ಮಾಡ್ತೇನೆ. ಅದು ಬೀಸುವ ದೊಣ್ಣೆಯನ್ನು ತಪ್ಪಿಸಿಕೊಂಡವರಿಗೆ 100 ವರ್ಷ ಆಯುಷ್ಯ ಅಂತ. ಹಾಗೆ ತಪ್ಪಿಸಿಕೊಳ್ಳಿಕ್ಕೆ ಈ ಉಪಾಯವನ್ನು ಹೇಳಿ ಕಾಡಿಗೆ ಬನ್ನಿ. ಅವಳು ಕಾಡಿಗೆ ಹೋಗ್ತಾಳೆ ಚಂದ್ರಲೇಖೆ. ಮಾಧವ ಬ್ರಾಹ್ಮಣನು ಕೂಡ ಕಾಡಿಗೆ ಹೋಗ್ತಾನೆ. ಕಾಮವಾಸನೆಯಿಂದ ಹೋಗ್ತಾನವನು. ಸಮಿತ್ತು ಆ ಬೇಕಾದ ಯಜ್ಞಕ್ಕೆ ಬೇಕಾದ ಪದಾರ್ಥಗಳನ್ನ ಕಾಡಿಗೆ ಹೋಗಿ ತರುವಂತಹ ಬ್ರಾಹ್ಮಣ ಕಾಮವಾಸನೆಯಿಂದ ಕಾಡಿಗೆ ಹೋಗ್ತಾನೆ. ಅಲ್ಲಿ ಚಂದ್ರಲೇಖೆ ಕಾಣೋದಿಲ್ಲ. ಅವನು ಹೋಗಬೇಕಾದ್ರೆ ಪ್ರಾರಬ್ಧದಿಂದಾಗಿ ಒಬ್ಬಳು ಕುಂತಳ ಅಂತ ಅತ್ಯಂತ ನೀಚ ಮಟ್ಟದ ಚಂಡಾಲ ಕನ್ನಿಕೆ ಅಲ್ಲಿ ಕಾಣ್ತಾಳೆ. ಅತ್ಯಂತ ಕೆಳವರ್ಗದ ಒಬ್ಬಳು ಮಹಿಳೆ. ಅವಳನ್ನ ನೋಡ್ತಾನೆ. ಅತ್ಯಂತ ಸ್ಫುರದ್ರೂಪ. ಒಂದು ಬಾರಿ ಮನಸ್ಸಿನಲ್ಲಿ ಬ್ರಹ್ಮದೇವರಿಗೆ ಬೈತಾನೆ, ತಲೆ ಸರಿಯಿಲ್ಲ ಆ ಚತುರ್ಮುಖ ಬ್ರಹ್ಮನಿಗೆ. ಆ ವಿಷ್ಣು 4 ಮಂಡೆಗಳನ್ನು ಕೊಟ್ಟಿದ್ದಾನೆ ಬ್ರಹ್ಮನಿಗೆ, ಒಂದು ಮಂಡೆಯೂ ಸರಿಯಾಗಿ ವರ್ಕ್ ಮಾಡೋದಿಲ್ಲ ಅಂತ. ಕೆಲವೊಮ್ಮೆ ನಮ್ಮ ಮೊಬೈಲ್ ನೆಟ್ವರ್ಕ್ 3-4 ಸಿಮ್ ಇರುತ್ತೆ, ಯಾವುದೋ ನೆಟ್ವರ್ಕ್ ಕನೆಕ್ಟ್ ಆಗಲ್ಲ. ಆ ಬ್ರಹ್ಮನ ಮಂಡೆ ಹಾಗೆ ಅಂತ ಬೈತಾನೆ. ಕಾಮಾತುರಾಣ ನಭಯಂ ನಲಜ್ಜ ಶಾಸ್ತ್ರ ಹೇಳುತ್ತೆ. ತುಂಬಾ ಕಾಮದ ವಾಸನೆ ಬಂದವರಿಗೆ ಭಯ ಇರಲ್ಲ, ಧರ್ಮಶಾಸ್ತ್ರಗಳ ಭಯ ಇರೋದಿಲ್ಲ, ನಾಚಿಕೆಯೂ ಇರೋದಿಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮನನ್ನೇ ನಿಂದನೆ ಮಾಡ್ತಾನೆ. ಯಾಕೆ ಅಂದ್ರೆ ಬ್ರಾಹ್ಮಣ ಸ್ತ್ರೀಯರಲ್ಲಿ ಸೌಂದರ್ಯ ಇಡ್ಲಿಲ್ಲ, ಚಂಡಾಲ ಸ್ತ್ರೀಯರಲ್ಲಿ ಸೌಂದರ್ಯ ಇಟ್ಟಿದ್ದಾನೆ. ಇದೆಂಥ ಅನ್ಯಾಯ. ಕೆಲವರಿಗೆ ಹಾಗೆ ಅನಿಸುತ್ತೆ, ಏನು ದೊಡ್ಡ ವರ್ಣ ಬ್ರಾಹ್ಮಣರು ಶ್ರೇಷ್ಠರು ಅಂತೆಲ್ಲ ಹೇಳ್ತಾರೆ, ಆ ಸಿನಿಮಾ ಆಕ್ಟರಿಗಿರುವ ಸೌಂದರ್ಯ ನಮ್ಮ ಬ್ರಾಹ್ಮಣ ಕನ್ಯರಿಗಿರೋದಿಲ್ಲ ಅಂತ ಕೆಲವರು ಇಂಥ ಮಾತನಾಡೋದುಂಟು. ಇದೆಲ್ಲ ಮಾಧವ ಬ್ರಾಹ್ಮಣ ಆಡಿದ ಮಾತುಗಳು. ಅದಕ್ಕೆಲ್ಲ ಮುಂದೆ ವ್ಯಾಖ್ಯಾನ ಮಾಡಿದೆ ಶಾಸ್ತ್ರ. ಇಂಥ ಮಾತುಗಳನ್ನು ಆಡಿ ಕುಂತಲೆ ಬಳಿ ಹೋಗಿ ಹೇಳ್ತಾನೆ, ನಾನು ಕಾಮಪಿಪಾಸು ಆಗಿದ್ದೇನೆ, ನನ್ನನ್ನು ತಣಿಸಬೇಕು ಅಂತ ಕಾಮವಾಸನೆಯಿಂದ ನೋಡ್ತಾನೆ. ಎಷ್ಟು ಮಾನವೀಯತೆ ಇದ್ದ ಕಾಲ. ಕೆಳವರ್ಗದ ಮಹಿಳೆ ಆ ಕುಂತಳೆ, ಆದರೂ ಅವಳು ಹೇಳ್ತಾಳೆ, ನೀನೊಬ್ಬ ಬ್ರಾಹ್ಮಣ, ನೀನು ಅನ್ಯಾಯ ಮಾಡಬಾರದು, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಬ್ರಾಹ್ಮಣ ನೀನು ಭ್ರಷ್ಟನಾಗಬಾರದು ಅಂತ ನಿನ್ನ ಜೊತೆಗೆ ಮಾತನಾಡಲ್ಲ ಅಂತ ಅವಳು. ಯಾಕೆಂದ್ರೆ ನನ್ನ ಜೊತೆಗೆ ಪತಿತಳು ನಾನು ಕೆಟ್ಟ ಸ್ತ್ರೀಯರ ವಿಟಪುರುಷರ ಸಂಘ ಮಾಡುವ ಒಬ್ಬ ವೇಶ್ಯಾಸ್ತ್ರೀ ನಾನು. ನನ್ನ ಜೊತೆಗೆ ನೀನು ಮಾತನಾಡಿದ್ರೆ ನಿತ್ಯ ವೇದ ಪಾರಾಯಣ ಮಾಡಿದ ನಿನ್ನ ನಾಲಿಗೆ ಅಪವಿತ್ರವಾಗುತ್ತೆ, ನನ್ನನ್ನು ದೃಷ್ಟಿ ಇಟ್ಟು ನೋಡಿದ್ರೆ ನಿನ್ನ ಕಣ್ಣು ಹಾಳಾಗುತ್ತೆ, ನನ್ನನ್ನು ಮುಟ್ಟಿದ್ರೆ ನಿನ್ನ ಕೈಗಳಲ್ಲಿರುವ ಎಲ್ಲಾ ತಪಸ್ಸು ನಾಶವಾಗುತ್ತೆ, ಮುಟ್ಟಬೇಡ ಅಂತಾಳೆ. ಅವಳ ಹಿಂದೆ ಮಾಧವ ಬ್ರಾಹ್ಮಣ ಕಾಮವಾಸನೆಯಿಂದ ಹೋಗುತ್ತಾನೇ ಇದ್ದಾನೆ. ಕುಂತಳೆ ವೇಗವಾಗಿ ತಾನು ಓಡಿಕೊಂಡು ಹೋಗ್ತಾಳೆ. ಇವನು ಅಟ್ಟಿಸಿಕೊಂಡು ಹೋಗ್ತಾನೆ. ಬಲಾತ್ಕಾರವಾಗಿ ಅವಳನ್ನ ಪರಿರಂಭಣ ಮಾಡ್ತಾನೆ, ಅವಳನ್ನ ಭೋಗಿಸ್ತಾನೆ. ಆವಾಗ ಅವಳು ಹೇಳ್ತಾಳೆ, ಇನ್ನು ಮುಂದೆ ನೀನು ಬ್ರಾಹ್ಮಣ ಅಲ್ಲ, ಇಷ್ಟು ದುರಾತ್ಮಳಾದ ಪತಿತಳಾದ ನನ್ನ ಸಂಘ ಮಾಡಿದೆ, ಆದ್ರಿಂದ ತ್ಯಜ ಯಜ್ಞೋಪವೀತಂ, ನಿನ್ನ ಯಜ್ಞೋಪವೀತವನ್ನು ತೆಗೆದುಹಾಕು, ನಿನ್ನ ಜುಟ್ಟನ್ನು ಕತ್ತರಿಸು, ನೀನು ಬ್ರಾಹ್ಮಣ ಅಲ್ಲ, ನೀನು ಇವತ್ತಿನಿಂದ ಪತಿತನಾಗಿದ್ದಿ, ತಗೋ ಮದ್ಯ ಮಾಂಸಗಳನ್ನು ತಿನ್ನು, ಕುಡಿ. ಎಷ್ಟು ಒಂದು ಪವಿತ್ರವಾದ ಶರೀರ. ಹರಿಯರ್ಪಿತ ಸುಗಂಧೇನ ಪಾವಿತಂ ಜಠರಂ ತವ, ಭಗವಂತನಿಗೆ ಅರ್ಪಿತವಾದ ಪರಿಮಳಭರಿತವಾದ ನೈವೇದ್ಯಗಳಿಂದ ಪವಿತ್ರವಾದ ಉದರ ನಿಂದು ಹರಿನೈವೇದ್ಯವನ್ನು ತಿಂದವನು, ದೇವರಿಗೆ ಪೂಜೆ ಮಾಡಿದ ತುಳಸಿ ಪುಷ್ಪಗಳನ್ನು ಇಟ್ಟು ಪೂಜೆ ಮಾಡಿದ ಕೈ ನಿಂದು ವೇದಾಧ್ಯಯನವನ್ನು ಮಾಡಿದ ಬಾಯಿ, ಅತ್ಯಂತ ಪಾಪಿಷ್ಠಳಾದ ಅತ್ಯಂತ ನೀಚ ಪುರುಷರ ಸಂಘ ಮಾಡಿದ ದೇಹವುಳ್ಳವಳು ನಾನು, ಮದ್ಯ ಮಾಂಸಗಳನ್ನು ತಿಂದ ಹೊಟ್ಟೆ ಉಳ್ಳವಳು ನಾನು. ಇಂಥ ನೀಚ ಸ್ತ್ರೀ ಸಂಘ ನೀನು ಮಾಡಿದಿ ಅಂದ್ರೆ ನಿನ್ನಲ್ಲಿ ಪಾತಿತ್ಯ ಬಂದಿದೆ. ಕೆಟ್ಟ ಸ್ತ್ರೀಯರ ಸಂಘದಿಂದ ಬ್ರಾಹ್ಮಣ್ಯದಿಂದ ಭ್ರಷ್ಟರಾಗುತ್ತಾರೆ ಅಂತ ಇದೆ. ಅಂಥ ನೀಚನಾಗಿದ್ದಿ ನೀನು, ನಿನ್ನ ಎಲ್ಲ ವೇಷಗಳನ್ನು ಮಾರಿಸು ಅಂತ ಆ ವೇಷಗಳನ್ನೆಲ್ಲ ತೆಗೆಸಿದ್ದಾಳೆ. ಆ ಕುಂತಲೆಯನ್ನ ವಿಶೇಷವಾಗಿ ತಾನು ಆಸಕ್ತನಾಗಿ ಅವಳಲ್ಲೇ ಆಸಕ್ತನಾಗಿದ್ದಾನೆ. ಚಂದ್ರಲೇಖೆ ಅನುಕೊಳ್ಳುತ್ತಾಳೆ, ಅಯ್ಯೋ ನನ್ನ ಗಂಡ ಈಗ ಆಶ್ರಮಕ್ಕೆ ಬರ್ತಾನೆ, ಅಂತೂ ಅವನಿಗೆ ಕಾಮವಾಸನೆ ತಪ್ಪಿದೆ ಅಂತ ಅವಳು ಅಂದುಕೊಳ್ಳುತ್ತಾಳೆ. ಇಲ್ಲೊಂದು ಧರ್ಮ ರಹಸ್ಯ ಇದೆ. ಹೆಂಡತಿಯಾದವಳು ಗಂಡನಿಗೆ ಕಾಮವಾಸನೆ ಉತ್ಪತ್ತಿಯಾದಾಗ ಸಹಕಾರ ನೀಡಬೇಕು, ಇಲ್ಲದೇ ಇದ್ರೆ ಗಂಡನ ಪಾತಿತ್ಯಕ್ಕೆ ಅವಳೇ ಕಾರಣಲಾಗ್ತಾಳೆ ಎನ್ನುವ ಒಂದು ಮಾರ್ಮಿಕ ಸಂದೇಶವನ್ನು ಕೂಡ ಈ ಭವಿಷ್ಯೋತ್ತರ ಪುರಾಣ ನೀಡಿದೆ. ಕುಂತಳೆಯಲ್ಲಿ ಅನುರಕ್ತನಾದ ಮಾಧವ ಬ್ರಾಹ್ಮಣ ಎಲ್ಲ ವಿಧವಾದ ನರಕಗಳಿಗೆ ಕಾರಣವಾಗುವಂತಹ ಕೆಟ್ಟ ಒಂದು ಆ ಅನ್ಯಾಯಗಳನ್ನ ಪಾಪಗಳನ್ನು ತನ್ನಲ್ಲಿ ತುಂಬಿಕೊಂಡಿದ್ದಾನೆ. ಕಸ್ಪೃಶೇದ್ ಅಗ್ನಿ ಮಾರ್ತಸ್ಸನ್ ಸರ್ಪಂ ವ್ಯಾಘ್ರಂ ಗಜಂ ದ್ವಿಜ, ಏನೋ ದುಃಖಿತನಾಗಿದ್ದಾನೆ ಅಂತ, ದುಃಖ ಇದೆ ಅಂತ ಅಗ್ನಿಯನ್ನು ಯಾರಾದರೂ ಆಲಿಂಗನ ಮಾಡ್ತಾರ? ಸರ್ಪಗಳನ್ನ, ಆನೆಗಳನ್ನ, ವ್ಯಾಘ್ರಗಳನ್ನ ಯಾರಾದರೂ ಆಲಿಂಗನ ಮಾಡ್ತಾರ? ಅಂತಹ ಪಾಪಿಷ್ಠವಾದ ಪಾಪ ರೂಪದಲ್ಲಿರುವಂತಹ ಕುಂತಲೆಯನ್ನ ಆಲಿಂಗನ ಮಾಡಿಕೊಂಡ. ಅವಳಿಂದ ಎಲ್ಲ ವಿಧವಾದ ಕೆಟ್ಟ ಸಂಘದಿಂದಾಗಿ ತನ್ನ ಬ್ರಾಹ್ಮಣ್ಯವನ್ನೆಲ್ಲ ನಾಶ ಮಾಡಿಕೊಂಡಿದ್ದಾನೆ. ಅಂತಹ ಅವನನ್ನು ಕಂಡು
ಕುಂತಲೆ ಶಾಪವನ್ನಿಟ್ಟಿದ್ದಾಳೆ, ಒಂದು ಹಂತ ಅಷ್ಟೇ. ಆಮೇಲೆ ಕುಂತಲೆ ತನ್ನ ಅನೇಕ ಪುರುಷರ ಸಂಘದಿಂದ ಬಂದ ರೋಗದಿಂದ ಆಗಿ ಅವಳು ಗತಿಸಿದ್ದಾಳೆ, ಸತ್ತು ಹೋಗಿದ್ದಾಳೆ. ಮಾಧವ ಬ್ರಾಹ್ಮಣನಿಗೆ ಅನಿಸುತ್ತೆ, ಅಯ್ಯೋ ನಾನು ಬಂದಿದ್ಯಾಕೆ, ನನ್ನ ಹೆಂಡತಿಯನ್ನ ಕಾಡಿನಲ್ಲಿ ಹುಡುಕಿಕೊಂಡು ಬಂದವನು, ನನಗೆ ಯಾಕೆ ಹೀಗಾಯಿತು ಅಂತ ಕಂಗಾಲಾಗ್ತಾನೆ. ಅದಕ್ಕೆ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ, ಮಾಧವ ಬ್ರಾಹ್ಮಣ ಹೀಗೆಲ್ಲ ಅನ್ಯಾಯ ಮಾಡಿದ. ಮುಂದೆ ಕಥೆ ಬರುತ್ತೆ, ವೆಂಕಟಾಚಲ ಪರ್ವತ ಮುಟ್ಟಿದ, ಪಾಪ ಎಲ್ಲ ಪರಿಹಾರ ಆಯಿತು ಅಂತ. ಈ ಕಥೆ ಕೇಳಿದವರಿಗೆ ಅನಿಸುತ್ತೆ, ನಾವು ಯಥೇಷ್ಟವಾಗಿ ಚಾರ್ವಾಕ ಮತದಂತೆ ಎಂಜಾಯ್ ಮಾಡಿ ಕೊನೆಗೆ ವೆಂಕಟಾಚಲ ಪರ್ವತ ಬೆಟ್ಟ ಹತ್ತು ಬಿಟ್ರೆ ಆಲ್ ಡಿಲೀಟ್ ಅಂತ ದೇವರೊಂದು ಬಟನ್ ಒತ್ತಿ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಬಿಡ್ತಾನೆ ಅಂತ ಕಥೆ ಕೇಳಿದಾಗೆ ಅನಿಸುತ್ತೆ. ಅದಕ್ಕೆ ವೇದವ್ಯಾಸರವರು ಹೇಳ್ತಾರೆ, ಕುಂತಲೆಯ ಸಂಘ ಮಾಡುವ ಮಾಧವ ಬ್ರಾಹ್ಮಣನಿಗೆ ನನಗೆ ಒಂದು ಮನೆ ಇದೆ, ನಾನೊಬ್ಬ ಬ್ರಾಹ್ಮಣ, ನನಗೊಬ್ಬಳು ಪತ್ನಿ ಇದ್ದಾಳೆ, ಎಲ್ಲ ವಿಸ್ಮೃತವಾಗಿ ಹೋಗಿತ್ತು, ಮರೆತು ಹೋಗಿತ್ತು. ನಿಮ್ಮ ಜೀವನದಲ್ಲೂ ಅಂತಹ ಪ್ರಸಂಗ ನಡೆದಿದ್ರೆ ದೇವರು ಕ್ಷಮಿಸ್ತಾನೆ. ನಮಗೆಲ್ಲಾ ನೆನಪಿರುತ್ತೆ, ನನಗೊಬ್ಳು ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಮನೆ ಇದ್ದಾರೆ, ಗೊತ್ತಿದ್ದೇ ಲುಚ್ಚಾ ಕೆಲಸ ಮಾಡ್ತಿರ್ತಾರೆ, ಅಂಥವರಿಗೆ ಕ್ಷಮೆ ಇಲ್ಲ. ಉದ್ದೇಶ ಬೇರೆ, ಪ್ರಾರಬ್ಧ ಬೇರೆ. ಮಾಧವ ಬ್ರಾಹ್ಮಣ ಮಾಡಿದ್ದು ಪ್ರಾರಬ್ಧವಶನಾಗಿ, ಅಜಾಮಿಳ ಬ್ರಾಹ್ಮಣ ಕೆಟ್ಟ ಕರ್ಮ ಮಾಡಿದ್ದು ಪ್ರಾರಬ್ಧವಶನಾಗಿ, ಉದ್ದೇಶಪೂರ್ವಕವಾಗಿ ಅಲ್ಲ. ನಾವು ಮಾಡುವ ಅಸತ್ಕರ್ಮಗಳು ಅದು ಉದ್ದೇಶಪೂರಿತವಾಗಿದ್ರಿಂದ ಅದಕ್ಕೆ ಅತಿಯಾದ ಪಾಪಗಳಿದ್ದಾವೆ, ನರಕಾದಿ ಅನರ್ಥಗಳಿದ್ದಾವೆ. ಇಂತಹ ಮಾಧವ ಬ್ರಾಹ್ಮಣ ಪಶ್ಚಾತ್ತಾಪಪಟ್ಟ, ಛೇ ಎಂಥ ಕೆಲಸ ಮಾಡಿದೆ, ಜ್ಞಾನೋದಯ ಆಯಿತು ಅವನಿಗೆ. ಜ್ಞಾನೋದಯ ಆದ ಮೇಲೆ ಮುಂದಿನ ಸ್ಥಿತಿ ಏನಾಯಿತು, ಮಾಧವ ಬ್ರಾಹ್ಮಣನ ಪಾಪಗಳು ಹೇಗೆ ಪರಿಹಾರವಾಯಿತು, ಭಗವಂತನ ಅನುಗ್ರಹದ ಲಾಭ ಮಾಧವ ಬ್ರಾಹ್ಮಣನ ಪಾಲಿಗೆ ಹೇಗೆ ಒದಗಿ ಬಂತು ಅನ್ನುವ ಕಥೆಯನ್ನ ನಾಳೆಯಿಂದ ನೋಡೋಣ. ವಿಶೇಷವಾಗಿ ಇವತ್ತು ಸರಸ್ವತಿಯ ಅಲಂಕಾರವನ್ನು ಮಾಡಿಕೊಂಡವನು ಕೃಷ್ಣ ಪರಮಾತ್ಮ. ವೇದವ್ಯಾಸದೇವರ ಪೂಜೆ ಆಗಿದೆ. ಆ ವೇದವ್ಯಾಸದೇವರ ಗ್ರಂಥಗಳಲ್ಲಿರುವಂತಹ ಸರಸ್ವತಿ ದೇವಿ ನಮ್ಮ ಪಾಲಿಗೆ ನೀಡುವಂತಹ ಸಂದೇಶಗಳೇನಿದ್ದಾವೆ ಎನ್ನುವುದನ್ನ ಭವಿಷ್ಯೋತ್ತರ ಪುರಾಣದ ಮೂಲಕ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿವರೆಗೆ ಶ್ರೀನಿವಾಸ ದೇವರ ಒಂದು ಮಹಿಮೆಯ ಅಂಗವಾಗಿ ಆ ವೆಂಕಟಾಚಲದ ಮಹಿಮೆಯನ್ನು ತಿಳಿಸಿಕೊಟ್ಟಿರತಕ್ಕಂತಹ ಆಚಾರ್ಯರಿಗೆ ಶ್ರೀಮಠದವರವಾಗಿ ಧನ್ಯವಾದ ಹೇಳ್ತಾ, ಎಲ್ಲ ಶ್ರೋತೃಂದಕ್ಕೂ ಧನ್ಯವಾದ ಹೇಳ್ತಾ, ಈಗಾಗಲೇ ಹಿಂದೆ ತಿಳಿಸಿದಂತೆ ಪ್ರತಿ ದಿವಸ ಈ ಒಂದು ಶರನ್ನವರಾತ್ರಿಯ ಸುಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶ್ರೀಮಠ ಹಮ್ಮಿಕೊಂಡಿದೆ. ಅದರಲ್ಲಿ ಕಲಾಭಿಮಾನಿಗಳು ಭಾಗವಹಿಸಿ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.